ನೋಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 68 ಆಗಿತ್ತು. ನೋಡಿ ಡೆಫಿನೆಟ್ ಇಂಟಿಗ್ರಲ್ ಮಾಡ್ಕೋಬೇಕಿತ್ತು. ನೋಡ್ಕೊಳ್ಳಿ. ಡೆಫಿನೆಟ್ ಇಂಟಿಗ್ರಲ್ ನೋಡಿ, ಇಷ್ಟು ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಫಸ್ಟ್ ಏನಂತ ಹೇಳ್ತಿದ್ವಿ ಅಂದ್ರೆ, ಇಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಆಗಿತ್ತು ಅಂದ್ರೆ, ದೆನ್ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬರೀತಿದ್ವಿ. ಅಂದ್ರೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ ಬರೀತಿದ್ವಿ. ಹೌದಾ? ಇದು ಗೊತ್ತಿರಬೇಕು. ಇದಾದ್ಮೇಲೆ ನಾವು ಪ್ರಾಪರ್ಟೀಸ್ ಏನ್ ಮಾಡ್ಕೊಂತೀವಿ. ಫಸ್ಟ್ ಇಷ್ಟ ಐಡಿಯಾ ಅಂತ ಗೊತ್ತಿರ್ಬೇಕು. ಇದನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ನೋಡಿ ಆಗಿದೆ ಪ್ರಾಬ್ಲಮ್ ನಂಬರ್ 69. ಇಂಟಿಗ್ರೇಷನ್ ಫ್ರಮ್ 0 to 1 ಇ ಪವರ್ 2 log x ಅಥವಾ ಲ್ಯಾನ್ ಎಕ್ಸ್ ಅಂತಾನು ಬರೀಬಹುದು. ಆತರ ಲ್ಯಾನ್ ಎಕ್ಸ್ ಅಂತ ಹೇಳಿದ್ರೆ ಬೇಸ್ ಇ ಅಂತ ಹೇಳಿ ಅಷ್ಟೇ. ಹೌದಾ? ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿರಬೇಕು ನಮಗೆ. ನೋಡಿ ಇದನ್ನ ಹೇಗೆ ಬರೀಬಹುದು ನಾವು. ಇಂಟಿಗ್ರೇಷನ್ ಫ್ರಮ್ 0 to 1 ಇ ಪವರ್ ಲಾಗ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬಹುದಲ್ಲ. ನೋಡಿ ಇಲ್ಲಿ ಏನೂ ಇಲ್ಲ ಅಂದ್ರೆ ಬೇಸ್ ಇ ಇರುತ್ತಲ್ಲ, ಎರಡು ಸೇಮ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಇದಕ್ಕೆ 0 to 1 ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರೀಬಹುದು. ಹೌದಾ? ನೋಡಿ ಇದನ್ನ ಹೇಳಿದ್ವಿ ಇಂಪಾರ್ಟೆಂಟ್ ಅಂತ ಹೇಳಿ, ಇದು ಗೊತ್ತಿರಬೇಕು. ಎ ಪವರ್ ಲಾಗ್ ಎಫ್ ಆಫ್ ಎಕ್ಸ್ ಬೇಸ್ ಎ ಇತ್ತು ಅಂದ್ರೆ ಇದಕ್ಕೆ ಎಫ್ ಆಫ್ ಎಕ್ಸ್ ಅಂತ ಬರಿತಾ ಇದ್ವಿ. ಹೌದಾ? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ನ ಏನ್ ಬರೀಬಹುದು ನಾನು, x cube by 3 from 0 to 1 1 by 3 constant upper limit minus lower limit ಅಂದ್ರೆ 1 cube minus 0 cube ಅಂದ್ರೆ 1 by 3 into 1 ಆಗ್ಬಿಡುತ್ತೆ. 1 by 3 ಬಂತು. ಒಂದು ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ಒಂದು ನೋಡಿ, ಇಂಟಿಗ್ರೇಷನ್ ಫ್ರಮ್ 0 to 1 sin inverse of 2x divided by 1 plus x square dx. ಹೌದಾ? ನೋಡಿ ಇಲ್ಲಿ ಎಕ್ಸ್ ಗೆ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಷನ್ ತಗೋಬೇಕು, ಅವಾಗ ಸಿಂಪ್ಲಿಫೈ ಆಗುತ್ತೆ. ನೋಡಿ ಲೆಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡೆ ಅಂದ್ರೆ ದಟ್ ಇಂಪ್ಲೈಸ್ ಡಿ ಎಕ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಟ್ಯಾನ್ ಥೀಟಾ ಡಿಫ್ರೆನ್ಶಿಯೇಷನ್ ಸೀಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ ಬರೀಬಹುದು. ಮತ್ತೆ ನೋಡಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಚೇಂಜ್ ಮಾಡ್ಬೇಕು. ಇಲ್ಲಿ ಆಕ್ಚುಲಿ 0 to 1 ಅಂತ ಕೊಟ್ಟಿದಾರಲ್ಲ, ಅದು ಎಕ್ಸ್ ವ್ಯಾಲ್ಯೂ ಅದು. ಹೌದಾ? ನೋಡಿ ಇಲ್ಲಿ ಇಂಟಿಗ್ರೇಷನ್ ಫ್ರಮ್ 0 to 1 ಅಂತ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಡಿ ಎಕ್ಸ್ ಇದೆ ಅಂದ್ರೆ ಇದು ಎಕ್ಸ್ ವೇರಿ ಆಗುತ್ತೆ ಅಂತ ಹೇಳಿ, ಎಕ್ಸ್ 0 ಇಂದ 1 ತನಕ ಇರುತ್ತೆ ಅಂತ ಹೇಳಿ. ಹೌದಾ? ಹಾಗಾದ್ರೆ ಇಲ್ಲಿಗ ಇಫ್ ಎಕ್ಸ್ ಈಕ್ವಲ್ ಟು 0 ತಗೊಂಡೆ ಅಂದ್ರೆ ಅವಾಗ ಇಲ್ಲಿ ಏನ್ ಬರುತ್ತೆ, 0 ಈಕ್ವಲ್ ಟು ಟ್ಯಾನ್ ಥೀಟಾ ಅಂದ್ರೆ ಥೀಟಾ ಈಕ್ವಲ್ ಟು 0 ಬರುತ್ತೆ. ಟ್ಯಾನ್ 0 ಅಂದ್ರೆ 0 ಅಲ್ಲ. x equal to 1 ತಗೊಂಡೆ ಅಂದ್ರೆ 1 is equal to tan theta, that implies theta is equal to 45 degree. ಹೌದಾ? ನಾನು ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ therefore I is equal to, ನೋಡಿ x equal to 0 ಇದ್ದಾಗ ಥೀಟಾನು 0 ಇದೆ, ಅದಕ್ಕೆ 0 ಬರೀತೀನಿ. ಇಲ್ಲಿ x ಗೆ 1 ಇದೆ ತಾನೆ, ಅದೇ x 1 ಇದ್ದಾಗ ಥೀಟಾ ಏನಾಗಿದೆ ಪೈ ಬೈ 4, ಅದಕ್ಕೆ ಇಲ್ಲಿ ಪೈ ಬೈ 4 ಬರೀಬೇಕು. sin inverse of 2 tan theta divided by 1 plus tan square theta, ಮತ್ತು dx ಅಂತ ಹೇಳಿದ್ರೆ secant square theta d theta. ಹೌದಾ? ನೋಡಿ 0 to pi by 4 2 tan theta by 1 plus tan square theta ಅಂದ್ರೆ sin 2 theta ಅಲ್ಲ, sin inverse of sin 2 theta into secant square theta d theta. sin inverse of sin 2 theta ಅಂದ್ರೆ 2 theta ಬರುತ್ತಲ್ಲ, 0 to pi by 4 2 theta into secant square theta d theta. 2 ಕಾನ್ಸ್ಟೆಂಟ್ ಹೊರಗೆ ತಗೊಂಡೆ ಅಂದ್ರೆ
0 to pi by 4 theta into secant square theta d theta ಬಂತು ಹೌದಾ. ಈಗ ನೋಡಿ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ನೋಡಿ ಬೈ ಪಾರ್ಟ್ಸ್ ಮಾಡ್ಕೋಬೇಕಂದ್ರೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇತ್ತು ಅಂದ್ರೆ ಕಂಪ್ಲೀಟ್ ಬೈ ಪಾರ್ಟ್ಸ್ ಆದ್ಮೇಲೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಮಾಡ್ಕೋಬೇಕು. ಅಂದ್ರೆ ಫಸ್ಟ್ ಫಂಕ್ಷನ್ ಇಂಟು integration of second function minus integration of secant square theta under tan theta, differentiation of theta under d theta from 0 to pi by 4 ಹೌದಾ. 2 into theta into integration of secant square theta under tan theta minus of tan theta the integration ಏನು ಗೊತ್ತಿರೋದು minus log cos theta ಅಲ್ಲ, minus log cos theta from 0 to pi by 4 ಹಾಗಾದ್ರೆ ಇದು 2 into theta tan theta minus of minus plus log cos theta from 0 to pi by 4. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ 2 into pi by 4 into tan pi by 4 plus log of cos pi by 4 minus 0 into tan 0 minus log cos 0 ಹೌದಾ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದ್ವಿ. ಹಾಗಾದ್ರೆ ಇದೇನು ಬರ್ತದೆ 2 into pi by 4 into 1 plus log of 1 by root 2 minus 0 log of cos 0 ಅಂದ್ರೆ 1 ಹೌದಾ. log 1 ಅಂದ್ರೆ 0 ಆಗ್ಬಿಡುತ್ತೆ ನೋಡಿ. ಆನ್ಸರ್ ಎಲ್ಲ ಇನ್ ಟರ್ಮ್ಸ್ ಆಫ್ ರೂಟ್ 2 ಇದೆ, ಇಲ್ಲಿ 1 by root 2 ಇದೆ, ಅದಕ್ಕೆ ಅದನ್ನ log m by n ತರ ಇದೆ ತಾನೆ, log m minus log n ಬರ್ಕೊಂತೀನಿ. ಇದು 0 ಇದನ್ನು 0, log 1 ಅಂದ್ರೆ 0 ಅಲ್ಲ, 2 into pi by 4 plus 0 minus log root 2 ಬರುತ್ತೆ ಹೌದಾ. 2 ಇಂದ ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಆನ್ಸರ್ ಏನ್ ಬರ್ಬೋದು 2 1s are 2 2s ಅಂದ್ರೆ pi by 2 minus 2 log root 2 ಬರುತ್ತೆ ಹೌದಾ. ಆಪ್ಷನ್ ಎ ಬರುತ್ತೆ. ಆಯ್ತಲ್ಲ, ಈಸಿ ಇದೆ. ಎಕ್ಸ್ ಗೆ ಟ್ಯಾನ್ ಥೀಟಾ ತಗೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂತ ಇದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 71. ಇಂಟಿಗ್ರೇಷನ್ ಫ್ರಮ್ 1 to e ಪವರ್ x by x into 1 plus x log x dx. ನೋಡಿ ಫಾರ್ಮೆಟ್ ಕರೆಕ್ಟ್ ಆಗಿ ಗೊತ್ತಾಗಬೇಕು, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ಹೇಳಿ. ಈ ಡಿನಾಮಿನೇಟರ್ ಇರೋ ಎಕ್ಸ್ ನ ಎರಡಕ್ಕೂ ತಗೊಂಡೆ ಅಂದ್ರೆ 1 by x plus x log x by x dx ಈ ತರ ಬರುತ್ತಲ್ಲ ನೋಡಿ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಂಟಿಗ್ರೇಷನ್ ಫ್ರಮ್ 1 to e ಪವರ್ x into 1 by x plus log x dx ಹೌದಾ. ಈ ನೋಡಿ ಇಲ್ಲಿ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿ ಇದೆ ತಾನೆ ಹೌದಾ. ಹಾಗಾದ್ರೆ ಇದು e ಪವರ್ x into f of x plus f dash of x dx ಫಾರ್ಮೆಟ್ ಅಲ್ಲಿ ಇದೆ. ಅಂದ್ರೆ ಇದು 1 to e ಪವರ್ x into ಯಾವ ಫಾರ್ಮೆಟ್ ಅಲ್ಲಿ ಇರೋದು f of x plus f dash of x dx ಹೌದಾ. ಈ ತರ ಇತ್ತು ಅಂದ್ರೆ e ಪವರ್ x into f of x ಬರೀತಿದ್ವಲ್ಲ, ಹಾಗಾದ್ರೆ ಆನ್ಸರ್ e ಪವರ್ x into f of x ಇರೋ ಜಾಗದಲ್ಲಿ log x ಇದೆ ಫ್ರಮ್ 1 to e. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಬೇಕಷ್ಟೇ. e ಪವರ್ e into log e ಮೈನಸ್ e ಪವರ್ 1 into log 1. e ಪವರ್ e ಹಾಗೆ ಬರೀತೀನಿ, log e ಅಂದ್ರೆ 1 ಮೈನಸ್ e ಪವರ್ 1 ಅಂದ್ರೆ e, log 1 ಅಂದ್ರೆ 0. ಅಂದ್ರೆ ಆನ್ಸರು e ಪವರ್ e ಮೈನಸ್ 0 ಆಗ್ಬಿಡುತ್ತೆ, ಅಂದ್ರೆ e ಪವರ್ e ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಎ ಬರುತ್ತೆ ಹೌದಾ. ನೋಡಿ ಪ್ರೀವಿಯಸ್ ಇದ್ರೊಳಗೆ ಮಾಡ್ಕೊಂಡಿದ್ವಲ್ಲ ಕ್ಲಾಸಲ್ಲೆಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. e ಪವರ್ x ಇಂಟು f ಆಫ್ x ಪ್ಲಸ್ f ಡ್ಯಾಶ್ ಆಫ್ x ಯೂಸ್ ಮಾಡ್ತಾ ಇದೀವಿ ಹೌದಾ. ನೆಕ್ಸ್ಟ್ ನೋಡಿ 72. The value of the integral 1 by pi to 2 by pi sin of 1 by x by x square dx ಅಂತ ಹೇಳಿದೆ ಹೌದಾ. ನೋಡಿ ಇದು ಈಸಿ ಇದೆ. 1 by x ಗೆ t ತಗೋಬೇಕಷ್ಟೇ ಸಬ್ಸ್ಟಿಟ್ಯೂಷನ್. ನೋಡಿ ಈಗ
ಲೆಟ್ 1/x ಈಕ್ವಲ್ ಟು ಟಿ ತಗೊಂಡೆ ಅಂದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಏನ್ ಬರುತ್ತೆ? 1/x ಇನ್ ಡಿಫ್ರೆನ್ಶಿಯೇಷನ್ ಮೈನಸ್ 1/x² dx ಇಸ್ ಈಕ್ವಲ್ ಟು ಟಿ ದ ಡಿಫ್ರೆನ್ಶಿಯೇಷನ್ dt ಅಲ್ಲ, ಮೈನಸ್ ನ ಈ ಕಡೆ ತಗೊಂಡ್ವಿ ಅಂದ್ರೆ 1/x² dx ಇಸ್ ಈಕ್ವಲ್ ಟು ಮೈನಸ್ dt. ಇಷ್ಟು ಬರುತ್ತಲ್ಲ. ನೆಕ್ಸ್ಟ್ ನೋಡಿ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಚೇಂಜ್ ಮಾಡ್ಬೇಕಲ್ಲ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1/π ಆಯ್ತು ಅಂದ್ರೆ ಟಿ ಏನಾಗುತ್ತೆ? ಟಿ ಅಂದ್ರೆ 1/x ತಾನೆ, ಅಂದ್ರೆ ಇದು ರೆಸಿಪ್ರೋಕಲ್ ಬರಿಬೇಕು, ಪೈ ಆಗುತ್ತೆ. ಅದೇ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2/π ಇತ್ತು ಅಂದ್ರೆ ಟಿ ಏನಾಗುತ್ತೆ? ಟಿ ಅಂದ್ರೆ 1/x ಅಂದ್ರೆ ಇದ್ರದ್ದು ರೆಸಿಪ್ರೋಕಲ್ ಅಂತೇಳಿ, ಅಂದ್ರೆ π/2 ಆಯ್ತು. ಹೌದಾ? ಸೊ ನೋಡಿ, ಇಷ್ಟು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಐ ಏನಾಗುತ್ತೆ? ದೇರ್ಫೋರ್ ಇಂಟಿಗ್ರೇಷನ್ ಫ್ರಮ್ 1/π ಇದ್ದಾಗ ಪೈ ಇದೆ, 2/π ಇದ್ದಾಗ π/2 ಇದೆ, ಸೈನ್ ಆಫ್ 1/x ಅಂದ್ರೆ ಟಿ, dx/1/x² ಅಂದ್ರೆ ಮೈನಸ್ ಡಿ ಟಿ. ಹೌದಾ? ಇಷ್ಟು ಬರುತ್ತೆ ಅಷ್ಟೇ. ನೋಡಿ, ಮೈನಸ್ ಕಾನ್ಸ್ಟೆಂಟ್ ಹೊರಗೆ ತಗೊಂತೀನಿ. ಸೈನ್ ಟಿ ಇದು ಇಂಟಿಗ್ರೇಷನ್ ಮೈನಸ್ ಕಾಸ್ ಟಿ ಫ್ರಮ್ π ಟು π/2. ಹೌದಾ? ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡ್ತು. ಕಾಸ್ ಟಿ ಫ್ರಮ್ π ಟು π/2. ಅಪ್ಪರ್ ಲಿಮಿಟ್ ಅಂದ್ರೆ ಕಾಸ್ π/2 ಮೈನಸ್ ಕಾಸ್ π ಬರುತ್ತೆ. ಕಾಸ್ 90 ಡಿಗ್ರಿ ಅಂದ್ರೆ 0, ಕಾಸ್ π ಅಂತ ಹೇಳಿದ್ರೆ -1, ಅಂದ್ರೆ ಆನ್ಸರ್ 1 ಬರ್ತದೆ ಅಷ್ಟೇ. ಹೌದಾ? ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 73. ಇಂಟಿಗ್ರೇಷನ್ ಫ್ರಮ್ 0 to 2 ರೂಟ್ ಆಫ್ 2 + x / 2 - x dx. ನೋಡಿ, ಇದು ಡಿಫ್ರೆಂಟ್ ಇದೆ. ರಾಷನಲೈಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 + x ಮಾಡ್ಕೊಂತೀನಿ. ನೋಡಿ, 0 to 2 ರೂಟ್ ಆಫ್ ನ್ಯೂಮರೇಟರ್ 2 + x ಹೋಲ್ ಸ್ಕ್ವೇರ್ ಆಯ್ತು, ಡಿನಾಮಿನೇಟರ್ 2² - x² ಬಂತು. ಹೌದಾ? ನ್ಯೂಮರೇಟರ್ √2² ಕ್ಯಾನ್ಸಲ್ ಆಗ್ಬಿಟ್ಟು 2 + x ಬರುತ್ತೆ. ಡಿನಾಮಿನೇಟರ್ ರೂಟ್ ಆಫ್ 2² - x² dx. ಹೌದಾ? ಇದನ್ನು ಸ್ಪ್ಲಿಟ್ ಮಾಡಬೇಕು. 0 to 2 2/√2² - x² ಪ್ಲಸ್ x/√2² - x² dx. ಹೌದಾ? ಇದಂತೂ ಈಸಿಯಾಗಿ ಇಂಟಿಗ್ರೇಷನ್ ಗೊತ್ತಿದೆ. 2 ಹೊರಗೆ ತಗೊಂಡೆ ಅಂದ್ರೆ 0 to 2 dx/√2² - x². ಹೌದಾ? ಪ್ಲಸ್ ನೋಡಿ, ಇದನ್ನ ಯಾವ ತರ ಚೇಂಜ್ ಮಾಡೋಕೆ ಟ್ರೈ ಮಾಡಬೇಕು ಅಂದ್ರೆ ಇದನ್ನ ಇಂಟಿಗ್ರೇಷನ್ ಆಫ್ f' ಬೈ ರೂಟ್ ಆಫ್ f(x) dx ಚೇಂಜ್ ಮಾಡಬೇಕು. ಈ ತರ ಇತ್ತು ಅಂದ್ರೆ ಇಂಟಿಗ್ರೇಷನ್ 2√f(x) + c ಬಂದ್ಬಿಡುತ್ತೆ. ಹೌದಾ? ಹಾಗಾದ್ರೆ ಡಿನಾಮಿನೇಟರ್ ಅಲ್ಲಿರೋ ರೂಟ್ ಒಳಗಿರೋದ್ರ ಡಿಫ್ರೆನ್ಸಿಯೇಷನ್ ಆಕ್ಚುಲಿ ಇದು -2x ಬರುತ್ತಲ್ಲ, ಆದ್ರೆ ಇಲ್ಲಿ ಬರೀ x ಇದೆ, ಅದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ -2 ಮಾಡ್ತೀನಿ. ಈ ತರ ಬರೀಬಹುದಲ್ಲ. ನೋಡಿ, ಇಲ್ಲಿ ಏನ್ ಮಾಡ್ತಾ ಇರೋದು ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ -2, -2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಈ ನೋಡಿ, ಇದು ಈ ಫಾರ್ಮೆಟ್ ಅಲ್ಲಿ ಇದೆ, ಡೈರೆಕ್ಟ್ ಆಗಿ ಬರೀಬಹುದು. ಇದು ಇಂಟಿಗ್ರೇಷನ್ ರೂಟ್ ಆಫ್ a² - x² ಅಂದ್ರೆ ಸೈನ್ ಇನ್ವರ್ಸ್ ಆಫ್ x/a. ಇರೋ ಜಾಗದಲ್ಲಿ 2 ಇದೆ ಅಷ್ಟೇ. ಫ್ರಮ್ 0 to 2 ಪ್ಲಸ್ ಇಂಟು ಮೈನಸ್ ಅಂದ್ರೆ -12 ಇಂಟು ಇದು ಇಂಟಿಗ್ರೇಷನ್ 2√2² - x² ಫ್ರಮ್ 0 to 2. 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 2/2 ಮೈನಸ್ ಸೈನ್ ಇನ್ವರ್ಸ್ ಆಫ್ 0 ಮೈನಸ್ ಆಫ್ ರೂಟ್ ಆಫ್ 2² - 2² ಮೈನಸ್ ರೂಟ್ ಆಫ್ 2² - 0². ಹೌದಾ? ಸಿಂಪ್ಲಿಫೈ ಮಾಡಿ. ಸೈನ್ ಇನ್ವರ್ಸ್ ಆಫ್ 1 ಅಂದ್ರೆ π/2 ಅಲ್ಲ, ಸೈನ್ ಇನ್ವರ್ಸ್ ಆಫ್ 0 ಅಂದ್ರೆ 0 ಮೈನಸ್ ಇವೆರಡು ಕ್ಯಾನ್ಸಲ್ ಆಗ್ಬಿಟ್ಟು 0 ಮೈನಸ್ √4 ಅಂದ್ರೆ ಆನ್ಸರ್
2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 2 2 ಕ್ಯಾನ್ಸಲ್ ಆಗಿ ಪೈ ಮೈನಸ್ ಆಫ್ ಮೈನಸ್ ಪ್ಲಸ್ ರೂಟ್ 4 ಅಂದ್ರೆ 2. ನನ್ನ ಆನ್ಸರ್ ಪೈ ಪ್ಲಸ್ 2 ಬರುತ್ತೆ ಎ. ನೋಡಿ ಇದು ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇಂಟಿಗ್ರೇಷನ್ ಫ್ರಮ್ 0 to 2 ರೂಟ್ ಆಫ್ 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್. ಹೌದಾ, ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇದಕ್ಕೆ ನೋಟ್ ಗೊತ್ತಿರಲಿ. ಇದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಇಂಪಾರ್ಟೆಂಟ್ ಇದು, ಸಿಇಟಿಗೆ ಯೂಸ್ ಆಗುತ್ತೆ. ಫಸ್ಟ್ ಒನ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಇರ್ಬೋದು, ಅಥವಾ ಮೈನಸ್ ಎ ಟು ಎ ರೂಟ್ ಆಫ್ ಎ ಮೈನಸ್ ಎಕ್ಸ್ ಬೈ ಎ ಪ್ಲಸ್ ಎಕ್ಸ್. ನೋಡಿ ಹೇಗಾದ್ರೂ ಇರಲಿ, ಇದಕ್ಕೆ ಆನ್ಸರ್ ಡೈರೆಕ್ಟ್ ಆಗಿ ಎ ಪೈ ಬರಿತೀವಿ. ಆಯ್ತಲ್ಲ. ನೋಡಿ ಇದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಅಂದ್ರೆ ಇಲ್ಲಿ ಯಾವ ತರ ಇರಬೇಕು, ಮೈನಸ್ ಎ ಟು ಎ ಇರಬೇಕು. ಹೌದಾ, ಅದೇ ನಮಗೆ 0 to ಎ ಇತ್ತು ಅಂದ್ರೆ ಇದಕ್ಕೂ ಬರುತ್ತೆ 0 to ಎ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to ಎ ಇಂಟು ರೂಟ್ ಆಫ್ ಎ ಮೈನಸ್ ಎಕ್ಸ್ ಬೈ ಎ ಪ್ಲಸ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ಇದಕ್ಕೆ ಆನ್ಸರ್ ಯಾವಾಗಲೂ ಎ ಬೈ 2 ಪೈ ಮೈನಸ್ ಎ ಬರುತ್ತೆ, ಅದು ಪ್ಲಸ್ ಎ. ಸಾರಿ, ನೋಡಿ ಇದನ್ನು ಗೊತ್ತಿರಲಿ. ನೋಡಿ ಇದೇನಾದ್ರು ಗೊತ್ತಿತ್ತು ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಎ ಇರೋದಾಗದಲ್ಲಿ 2 ಇದೆ ಅಂದ್ರೆ ಇದಕ್ಕೆ ಏನಾದ್ರು ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದ್ರಿಂದ ಏನ್ ಬರ್ಬೋದು, 2 by 2 ಪೈ ಪ್ಲಸ್ 2 ಬರುತ್ತೆ. ಅಂದ್ರೆ ಪೈ ಬೈ 2 ಡೈರೆಕ್ಟ್ ಆಗಿ ಪೈ ಪ್ಲಸ್ 2 ಬಂದ್ಬಿಡುತ್ತೆ ನೋಡಿ ಡೈರೆಕ್ಟ್ ಆಗಿ. ಹೌದಾ, ಯಾಕೆ ಇದನ್ನು ಗೊತ್ತಿರಲಿ. ಇವೆರಡು ಇಂಪಾರ್ಟೆಂಟ್. ಮೈನಸ್ ಎ ಟು ಎ ರೂಟ್ ಆಫ್ ಎ ಪ್ಲಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್. ಮೈನಸ್ ಎ ಟು ಎ ಇತ್ತು ಅಂದ್ರೆ ಆನ್ಸರ್ ಎ ಪೈ ಬರುತ್ತೆ. 0 to ಎ ಇತ್ತು ಅಂದ್ರೆ ಎ ಬೈ 2 ಪೈ ಪ್ಲಸ್ ಎ ಬರುತ್ತೆ ಅಷ್ಟೇ. ಹೌದಾ, ಗೊತ್ತಿರ್ಬೇಕು. $74 ನೋಡಿ. If I1 is equal to integration from e to e square dx by log x and I2 is equal to integration from 1 to 2 e power x by x dx, then ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ. ಇದಕ್ಕೆ ಲಾಗ್ ಎಕ್ಸ್ ಗೆ ಟಿ ತಗೊಂಡ್ಬಿಡಿ, ಅವಾಗ ಸಿಂಪ್ಲಿಫೈ ಆಗುತ್ತೆ. ಅಂದ್ರೆ ಲೆಟ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತಗೊಂಡೆ ಅಂದ್ರೆ 1 by x dx ಏನಾಗ್ಬಿಡುತ್ತೆ ಡಿ ಟಿ. ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅಂದ್ರೆ 1 by x dx dt ಆಗುತ್ತೆ. ಅಥವಾ ಇಲ್ಲಿ ಏನು ಇಲ್ಲ ಅಂದ್ರೆ ಬೇಸ್ ಇ ಇರುತ್ತೆ ತಾನೆ. ಹಾಗಾದ್ರೆ x ಇಸ್ ಈಕ್ವಲ್ ಟು ಏನ್ ಬರೀಬಹುದು, ಇ ಪಾರ್ ಟಿ ಬರೀಬಹುದು. ಹೌದಾ, ಈಗ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ ಈಸಿ ಆಗುತ್ತೆ. ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ವಿ ಅಂದ್ರೆ ಡಿ ಎಕ್ಸ್ ಇಸ್ ಈಕ್ವಲ್ ಇ ಪಾರ್ ಟಿ ಡಿ ಟಿ. ಹೌದಾ, ಜೊತೆಗೆ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಇತ್ತು ಅಂದ್ರೆ ಟಿ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಲಾಗ್ ಇ ಬೇಸ್ ಇ ತಾನೆ, ಲಾಗ್ ಇ ಬೇಸ್ ಇ ಅಂದ್ರೆ 1. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಸ್ಕ್ವೇರ್ ಇತ್ತು ಅಂದ್ರೆ ಇಲ್ಲಿ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ವಿ. ಟಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಇರೋದಾಗಲ್ಲಿ ಇ ಸ್ಕ್ವೇರ್ ಬರೀಬೇಕು. ಅದನ್ನ 2 ಲಾಗ್ ಇ ಅಂದ್ರೆ 2 ಬರುತ್ತೆ. ಹೌದಾ, ಇಷ್ಟನ್ನು ಈಗ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ I1 ಏನಾಗ್ಬೋದು, ಇಂಟಿಗ್ರೇಷನ್ ಫ್ರಮ್ ಇ ಟು ಇ ಸ್ಕ್ವೇರ್ ಡಿ ಎಕ್ಸ್ ಬೈ ಲಾಗ್ ಎಕ್ಸ್. ನೋಡಿ ಇ ಇತ್ತು ಅಂದ್ರೆ 1 ಬರಿಬಹುದು, ಇ ಸ್ಕ್ವೇರ್ ಇತ್ತು ಅಂದ್ರೆ 2, ಡಿ ಎಕ್ಸ್ ಬದಲಿ ಇ ಪಾರ್ ಟಿ ಡಿ ಟಿ ಬೈ ಲಾಗ್ ಎಕ್ಸ್ ಬದಲಿ ಟಿ. ಹೌದಾ, ಮತ್ತೊಂದು ಇಂಪಾರ್ಟೆಂಟ್ ಇನ್ನೊಂದು ಏನ್ ಗೊತ್ತಿರಲಿ ಅಂದ್ರೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ವೇರಿಯೇಬಲ್ಸ್ ನ ಚೇಂಜ್ ಮಾಡಬಹುದು. ಇಲ್ಲಿ ಆಕ್ಚುಲಿ ವೇರಿಯೇಬಲ್ ಟಿ ತಾನೆ, ಟಿ ಬದಲಿ ಎಕ್ಸ್ ಅಂತ ಬರೀಬಹುದು. ಗೊತ್ತಿರ್ಬೇಕು. ಹಾಗೆ ನೋಡಿ 1 to 2 ಇ ಪವರ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಅಂತ ನಮಗೆ ಏನ್ ಕೊಟ್ಟಿರೋದು, ನಮಗೆ ಅಲ್ಲಿ I2 ಅಂತ ಕೊಟ್ಟಿದ್ದಾರೆ. ಹೌದಾ, ಹಾಗಾದ್ರೆ ಇಲ್ಲಿ ಏನ್ ಬರ್ಕೊತೀನಿ I2 ಅಂದ್ರೆ I1 ಇಸ್ ಈಕ್ವಲ್ ಟು I2 ಬರುತ್ತೆ, ಆಪ್ಷನ್ ಎ. ನಾವು ಜಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ಯಾವ ತರ ಸಬ್ಸ್ಟಿಟ್ಯೂಷನ್ ತಗೋಬೇಕು ಅನ್ನೋದು ಗೊತ್ತಿರ್ಬೇಕು. ಹೌದಾ, ನೋಡಿ ನಮಗೆ ಇಲ್ಲಿ ಇನ್ನೂ ಒಂದು ಪ್ರಾಪರ್ಟಿ ಯಾವ್ದು ಯೂಸ್ ಮಾಡಿದೀವಿ ಅಂದ್ರೆ
ನೋಡಿ ಈ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ ಅಷ್ಟೇ. ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಟಿ ಡಿ ಟಿ. ಅಂದ್ರೆ ಎಕ್ಸ್ ಇರೋದನ್ನ ಟಿ ಅಥವಾ ಟಿ ಇರೋದನ್ನ ಎಕ್ಸ್ ಅಂತೇಳಿ ಚೇಂಜ್ ಮಾಡ್ಬೋದು. ಹೌದಾ? ವೇರಿಯೇಬಲ್ ನ ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ, ಅದಕ್ಕೆ ಗೊತ್ತಿರಬೇಕು. ಇಲ್ಲೆಲ್ಲ ಟಿ ಇದನ್ನೆಲ್ಲ ಯಾವ್ದಕ್ಕೆ ಚೇಂಜ್ ಮಾಡಿದ್ವಿ? ಎಕ್ಸ್ ಗೆ ಚೇಂಜ್ ಮಾಡಿದ್ವಿ ಅಷ್ಟೇ. ಹೌದಾ? ಅದಕ್ಕೆ ಪ್ರಾಪರ್ಟಿ ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ನೋಡಿ, ಈಸಿ ಇದೆ. 75. The value of integration from 3 to 5 x square by x square minus 4 dx. ಹೌದಾ? ಇಂಟಿಗ್ರೇಷನ್ ಫ್ರಮ್ 3 to 5. ಡಿನಾಮಿನೇಟರ್ ಆ ತರ ಇದೆ, ಆ ತರ ಮಾಡ್ಕೊಳ್ಳಿ. ನ್ಯೂಮರೇಟರ್ ಡೈರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಆಡ್ ಅಂಡ್ ಸಬ್ಟ್ರಾಕ್ಟ್ 4 ಮಾಡ್ತೀನಿ ನ್ಯೂಮರೇಟರ್ಗೆ. ಇಂಟಿಗ್ರೇಷನ್ ಫ್ರಮ್ 3 to 5 ಸ್ಪ್ಲಿಟ್ ಮಾಡಿದೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಪ್ಲಸ್ 4 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿ ಎಕ್ಸ್. ಹೌದಾ? ಇವೆರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗುತ್ತೆ. ಸ್ಪ್ಲಿಟ್ ಮಾಡಿದ್ರೆ ಇಂಟಿಗ್ರೇಷನ್ ಫ್ರಮ್ 3 to 5 1 ಡಿ ಎಕ್ಸ್ ಪ್ಲಸ್ 4 ಕಾನ್ಸ್ಟೆಂಟ್ ಹೊರಗೆ ತಗೊಂತೀನಿ 3 to 5 ಡಿ ಎಕ್ಸ್ ಬೈ ಅದನ್ನ ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಹೌದಾ? ನೆಕ್ಸ್ಟ್ ನೋಡಿ ಇಂಟಿಗ್ರೇಷನ್ ಬರ್ಕೊಂಡ್ಬರ್ತೀನಿ. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಫ್ರಮ್ 3 to 5 ಪ್ಲಸ್ 4 ಇಂಟು ಇದ್ರದ್ದು ಇಂಟಿಗ್ರೇಷನ್ 1 by 2a ಅಂದ್ರೆ 1 by 2 into 2 into log of modulus of x minus 2 by x plus 2 from 3 to 5. ಹೌದಾ? ಅಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದ್ರೆ 5 minus 3 ಆಯ್ತು ಪ್ಲಸ್ 4 ಕ್ಯಾನ್ಸಲ್ ಆಗುತ್ತೆ. ಅಪ್ಪರ್ ಲಿಮಿಟ್ ಅಂದ್ರೆ ಲಾಗ್ ಆಫ್ 5 minus 2 by 5 plus 2 minus log of 3 minus 2 by 3 plus 2 ಅಂದ್ರೆ 5 minus 3 ಅಂದ್ರೆ 2 ಆಯ್ತು ಪ್ಲಸ್ ಲಾಗ್ ಆಫ್ 3 by 7 minus log of 1 by 5. ಇಷ್ಟು ಬರುತ್ತೆ ನೋಡಿ. ಇದನ್ನೇ ಅಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದಾನೆ. ಇದನ್ನ ಲಾಗ್ ಎಂ ಮೈನಸ್ ಲಾಗ್ ಎನ್ ತರ ಇದೆ ತಾನೆ, ಯಾಕೆ ಲಾಗ್ ಎಂ ಬೈ ಎನ್ ಬರೀಬೋದಲ್ಲ. 3 by 7 ಹೋಲ್ ಡಿವೈಡ್ ಬೈ 1 by 5. ಹೌದಾ? ಇದು ರೆಸಿಪ್ರೋಕಲ್ ಆಯ್ತು ಅಂದ್ರೆ 2 plus log of 3 by 7 into 5 by 1 ಅಂದ್ರೆ 2 plus log of 15 by 7 ಬರುತ್ತೆ ಅಷ್ಟೇ. ಹೌದಾ? ಒಂದು ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ಅಂದ್ರೆ ಡೈರೆಕ್ಟ್ ಆಗಿ ನೋಡಿ ಇಂಟಿಗ್ರೇಷನ್ ಐಡಿಯಾನ ಯೂಸ್ ಮಾಡಿರೋದು. ಆಡ್ ಅಂಡ್ ಸಬ್ಟ್ರಾಕ್ಟ್ 4 ಮಾಡ್ಕೊಂಡ್ವಿ, ನೆಕ್ಸ್ಟ್ ಸ್ಪ್ಲಿಟ್ ಮಾಡ್ಕೊಂಡ್ವಿ, ಅದಾದ್ಮೇಲೆ ಇಂಟಿಗ್ರೇಟ್ ಮಾಡ್ಕೊಂಡು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಅದೇ ತರ ಮಾಡ್ಕೊಳೋದು. 76. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಫ್ರಮ್ 1 to 2 dx by x into 1 plus x power 4. 1 to 2 ಆಡ್ ಅಂಡ್ ಸಬ್ಟ್ರಾಕ್ಟ್ x power 4 ಮಾಡ್ಬೇಕಲ್ಲ ಈ ತರದಕ್ಕೆ. ಸೇಮ್ ಟೈಪ್ ಪ್ರಾಬ್ಲಮ್ ಮಾಡ್ಕೊಂಡ್ವಿ ನಾವು, ಗೊತ್ತಿರ್ಬೇಕು. ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಪವರ್ ಎನ್ ಮಾಡಿದ್ವಿ, ಅಲ್ಲಿ ಆಡ್ ಅಂಡ್ ಸಬ್ಟ್ರಾಕ್ಟ್ ಎಕ್ಸ್ ಪವರ್ ಎನ್ ಮಾಡ್ಕೊಂಡಿದ್ವಿ, ಇಲ್ಲಿ ಆಡ್ ಅಂಡ್ ಸಬ್ಟ್ರಾಕ್ಟ್ ಎಕ್ಸ್ ಪವರ್ 4. ಈಗ ಸ್ಪ್ಲಿಟ್ ಮಾಡಿದೆ ಅಂದ್ರೆ 1 ಪ್ಲಸ್ ಎಕ್ಸ್ ಪವರ್ 4 ಬೈ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಪವರ್ 4 ಬೈ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಪವರ್ 4 ಡಿ ಎಕ್ಸ್. ಹೌದಾ? 1 ಪ್ಲಸ್ ಎಕ್ಸ್ ಪವರ್ 4 1 ಪ್ಲಸ್ ಎಕ್ಸ್ ಪವರ್ 4 ಕ್ಯಾನ್ಸಲ್ ಆಗಿ 1 to 2 1 by x ಮೈನಸ್ ಒಂದು ಎಕ್ಸ್ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ x cube by 1 plus x power 4 dx. ಹೌದಾ? 1 plus x power 4 in differentiation 4x cube ಆಗುತ್ತಲ್ಲ, 1 by x minus multiply and divided by 4. ಹೌದಾ? 1 to 2 1 by x dx minus 1 by 4 into 1 to 2 4x cube by 1 plus x power 4 dx. ಹೌದಾ? ನೋಡಿ ಈ ತರದ ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ. ಹೌದಾ? ಅದೇ ಐಡಿಯಾನ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಎಕ್ಸ್ ಪವರ್ ಎನ್ ಮಾಡ್ಕೊಂಡಿದ್ವಿ, ಇಲ್ಲಿ ಎಕ್ಸ್ ಪವರ್ 4 ಇದೆ ಅಷ್ಟೇ. ನೋಡಿ 1 by x ಇನ್ ಇಂಟಿಗ್ರೇಷನ್ ಲಾಗ್ ಎಕ್ಸ್ ಫ್ರಮ್ 1 to 2 ಮೈನಸ್ 1 by 4. ಇದೀಗ ಯಾವ ಫಾರ್ಮೆಟ್ ಅಲ್ಲಿ ಇದೆ? ಇದು ಇದೆಯಲ್ಲ, ಇದು
ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ತರ ಇದೆ. ಈ ತರ ಇತ್ತು ಅಂದ್ರೆ ಇದಕ್ಕೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೀವಿ, ಹೌದಾ? ಹಾಗಾದ್ರೆ ಇದು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪವರ್ 4 ಫ್ರಮ್ 1 to 2. ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದೆ ಅಂದ್ರೆ ಇದು log 2 minus log 1 minus 1 by 4 into log of 1 plus 2 power 4 and the 16 minus log of 1 plus 1. Log 2 minus log 1 and the 0. Next minus 1 by 4 into log 17 plus 1 by 4 into log 2. ನೋಡಿ 4 ನ LCM ತಗೊಂಡ್ಬಿಡ್ತೀನಿ. 4 ನ LCM ತಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೇಕಷ್ಟೇ ಬರುತ್ತೆ. ಅವಾಗ ನೋಡಿ ಇದು 4 log 2 ಮೈನಸ್ log 17 ಪ್ಲಸ್ log 2 ಅಂದ್ರೆ 1 by 4 into 4 log 2 plus log 2 ಅಂದ್ರೆ 5 log 2 minus log 17. ಹೌದಾ? ನೋಡಿ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕು. 1 by 4 as it is 5 log 2 ನ log 2 power 5 minus log 17 ಬರೀಬೋದಲ್ಲ. ಹಾಗಾದ್ರೆ ಆನ್ಸರ್ 1 by 4 into log of log m minus log n ತರ ಇದೆ. log m by n ಅಂದ್ರೆ 2 power 5 2 power 5 ಅಂದ್ರೆ 32 by 17 ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಆಯ್ತಲ್ಲ? 4 LCM ತಗೊಂಡ್ವಿ ಅಷ್ಟೇ. 4 log 2 minus log 17 plus log 2 ಬಂತು. 5 log 2 minus log 17. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ, ಹೌದಾ? ನೆಕ್ಸ್ಟ್ ನೋಡಿ 77. ದ ವ್ಯಾಲ್ಯೂ ಆಫ್ integration from 1 to e log x dx. ನೋಡಿ ಇದನ್ನು ಅಷ್ಟೇ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಲ್ಲ. ಲಾಗ್ ಎಕ್ಸ್ ಇಂದು ಇಂಟಿಗ್ರೇಷನ್ ಫ್ರಮ್ 1 to e ಲಾಗ್ ಎಕ್ಸ್ ಇಂಟು 1 ಡಿ ಎಕ್ಸ್ ಬರೀಬೋದಾ? ನೆಕ್ಸ್ಟ್ ನೋಡಿ ಹೇಗೆ ಬರ್ಕೊಂತಿದ್ವಿ, ಇದನ್ನು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು? ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಆಗಬೇಕು, ಹೌದಾ? ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್, ಲಾಗ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1 by x dx ಫ್ರಮ್ 1 to e, ಅಥವಾ ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಫ್ರಮ್ 1 to e. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದಾಯ್ತು. ಅಂದ್ರೆ ಲಾಗ್ ಇ ಇಂಟು ಇ ಮೈನಸ್ ಇ ಮೈನಸ್ ಲೋವರ್ ಲಿಮಿಟ್ ಮೈನಸ್ ಲಾಗ್ 1 ಇಂಟು 1 ಮೈನಸ್ ಆಫ್ ಮೈನಸ್ ಪ್ಲಸ್ 1 ಅಂದ್ರೆ ಲಾಗ್ ಇ ಅಂದ್ರೆ ವ್ಯಾಲ್ಯೂ 1 ಅಲ್ಲ, 1 ಇಂಟು ಇ ಮೈನಸ್ ಇ ಮೈನಸ್ ಲಾಗ್ 1 ಅಂದ್ರೆ 0 ಪ್ಲಸ್ 1 ಪ್ಲಸ್ ಇ ಮೈನಸ್ ಇನು ಕ್ಯಾನ್ಸಲ್ ಆಯ್ತು. ಅಂದ್ರೆ ಆನ್ಸರ್ 1 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ, ಹೌದಾ? ನೆಕ್ಸ್ಟ್ ನೋಡಿ 78. ನೋಡಿ ಆ ತರ ಎಷ್ಟೊಂದ್ ಸಲ ಕೇಳಿದರೆ ಅದಕ್ಕೆ ನೋಟ್ ಗೊತ್ತಿರಬೇಕು. ನೋಡಿ ಇಂಟಿಗ್ರೇಷನ್ ಫ್ರಮ್ 0 to pi by 2 t ರೇಷಿಯೋ ಪವರ್ n ಬೈ t ರೇಷಿಯೋ ಪವರ್ n ಪ್ಲಸ್ ಕೋ ರೇಷಿಯೋ ಅಂತ ಹೇಳ್ತೀವಿ ಪವರ್ n dx, ಅಥವಾ ಇಂಟಿಗ್ರೇಷನ್ ಫ್ರಮ್ 0 to pi by 2 dx by 1 plus tan ಪವರ್ nx, ಅಥವಾ 0 to pi by 2 dx by 1 plus cot ಪವರ್ nx. ಈ ತರ ಏನೇ ಇದ್ರು ಆನ್ಸರ್ ಏನಾಗಿರುತ್ತೆ ಅಂದ್ರೆ ಯಾವಾಗಲೂ pi by 4, ಹೌದಾ? ಅಲ್ಲಿ ನೋಡಿ ಟಿ ರೇಷಿಯೋ ಅಂದ್ರೆ ಕೋ ರೇಷಿಯೋ, ಇದು ಗೊತ್ತಿರಬೇಕು. ಟಿ ರೇಷಿಯೋಸ್ ಅಂದ್ರೆ ಸೈನ್ ಇತ್ತು ಅಂದ್ರೆ ಇನ್ನೊಂದು ಕಾಸ್ ಆಗಿರುತ್ತೆ, ಟ್ಯಾನ್ ಇತ್ತು ಅಂದ್ರೆ ಕಾಟ್ ಇರುತ್ತೆ, ಕಾಟ್ ಇತ್ತು ಅಂದ್ರೆ ಅಥವಾ
ಸೀಕೆಂಟ್ ಇತ್ತು ಅಂದ್ರೆ ಕೋಸಿಕೆಂಟ್ ಇರುತ್ತೆ. ಹೌದಾ? ನೋಡಿ ಇದನ್ನು ಗೊತ್ತಿರ್ಬೇಕು, ಟಿ ರೇಷಿಯೋ ಮತ್ತೆ ಕೋ ರೇಷಿಯೋಸ್. ನೋಡಿ ಮತ್ತೆ ನ್ಯೂಮರೇಟರ್ ಅಲ್ಲಿ ಟಿ ರೇಷಿಯೋ ಇರಬೇಕು ಅಂತಾನು ಇಲ್ಲ, ಅಥವಾ ಈ ತರಾನು ಇರ್ಬೋದು. ಇಂಟಿಗ್ರೇಷನ್ ಫ್ರಮ್ 0 to π/2 ನ್ಯೂಮರೇಟರ್ ಕೋ ರೇಷಿಯೋನು ಇರ್ಬೋದು. ಕೋ ರೇಷಿಯೋ ಪವರ್ n ಬೈ ಟಿ ರೇಷಿಯೋ ಪವರ್ n ಪ್ಲಸ್ ಕೋ ರೇಷಿಯೋ ಪವರ್ n, ಈ ತರ ಇದ್ರೂ ಆನ್ಸರ್ π/4. ಹೌದಾ? ಅದು ನೋಡಿ ಫಾರ್ಮ್ಯಾಟ್ ಗೊತ್ತಿರಲಿ, ಎಷ್ಟೊಂದ್ ಕಡೆ ಯೂಸ್ ಆಗ್ತಾ ಇರುತ್ತೆ, ಇಂಪಾರ್ಟೆಂಟ್ ನಮಗೆ. ಹೌದಾ? ಇದೇ ತರದ್ ಇನ್ನೊಂದೆರಡು ರಿಸಲ್ಟ್ ಬರ್ಕೊಂತೀನಿ, ಅದು ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ಆಗಿ ಏನಾದ್ರು ಕೇಳಿದ್ರು ಅಂದ್ರೆ ಆ ರಿಸಲ್ಟ್ಸ್ ಗೊತ್ತಿರಬೇಕು. ಎಷ್ಟೊಂದ್ ಕಡೆ ಯೂಸ್ ಆಗ್ತಾ ಇರತ್ತೆ ಈ ರಿಸಲ್ಟ್. ಇಂಟಿಗ್ರೇಷನ್ ಫ್ರಮ್ 0 to π/4 ಲಾಗ್ ಆಫ್ 1 ಪ್ಲಸ್ tan x dx. ನೋಡಿ ಇದನ್ನು ಇಂಪಾರ್ಟೆಂಟ್. ಅದು ಇದನ್ನ ಈ ತರನು ಬರೀಬಹುದು, 0 to 1 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿ ಎಕ್ಸ್ ಗೆ ಟ್ಯಾನ್ ಟೀಟಾ ತಗೊಂಡ್ರೆ ಅಂದ್ರೆ ಇದು ಬರುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದಕ್ಕೆ ಆನ್ಸರ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ π/8 ಇಂಟು ಲಾಗ್ 2. ನೋಡಿ ಈ ರಿಸಲ್ಟ್ ಇಂಪಾರ್ಟೆಂಟ್, ಎಷ್ಟೊಂದ್ ಸಲ ಕೇಳಿದ್ದಾರೆ. ಇದ್ರ ಜೊತೆ ನೋಡಿ 0 to π/2 ಲಾಗ್ ಸೈನ್ ಎಕ್ಸ್ ಡಿ ಎಕ್ಸ್. ಹೌದಾ? ಅಥವಾ 0 to π/2 ಲಾಗ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂತಾನು ಹೇಳ್ಬೋದು. ಸೈನ್ ಎಕ್ಸ್ ಅಥವಾ ಕಾಸ್ ಎಕ್ಸ್ ಇತ್ತು ಅಂದ್ರೆ ಆನ್ಸರ್ ಯಾವಾಗ್ಲೂ ಇದಕ್ಕೆ π/2 ಲಾಗ್ 1/2 ಬರುತ್ತೆ. ಇವೆರಡು ಇಂಪಾರ್ಟೆಂಟ್. ಇದೆಲ್ಲ ಏನಾದ್ರು ಟ್ಯಾನ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ 0 ಬರಿತೀವಿ. ಲಾಗ್ ಆಫ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಥವಾ 0 to π/2 ಲಾಗ್ ಆಫ್ ಕಾಟ್ ಎಕ್ಸ್ ಡಿ ಎಕ್ಸ್ ಇನ್ ವ್ಯಾಲ್ಯೂ ಯಾವಾಗಲೂ 0 ಆಗಿರುತ್ತೆ. ನೋಡಿ ಇದು ಮೂರು ರಿಸಲ್ಟ್ ಇಂಪಾರ್ಟೆಂಟ್. ಇದ್ರ ಜೊತೆ ನೋಡಿ ಇನ್ನೂ ಗೊತ್ತಿರಬೇಕು, ಇಂಟಿಗ್ರೇಷನ್ ಫ್ರಮ್ 0 to π/2 dx by a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಯಾವಾಗಲೂ π/2ab ಆಗಿರುತ್ತೆ. ಇಂಟಿಗ್ರೇಷನ್ ಫ್ರಮ್ 0 to π ಇತ್ತು ಅಂದ್ರೆ dx by a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಇತ್ತು ಅಂದ್ರೆ π/ab ಬರಿತೀವಿ. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ 0 to π ಎಕ್ಸ್ dx by a ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಇತ್ತು ಅಂದ್ರೆ π²/2ab ಬರೀತೀವಿ. ನೋಡಿ ಇದು ಮೂರು ರಿಸಲ್ಟ್ ಇಂಪಾರ್ಟೆಂಟ್. ಈ ಮೂರು ರಿಸಲ್ಟ್ ನ ಎಷ್ಟೊಂದ್ ಸಲ ಸಿಇಟಿ ಅಲ್ಲಿ ಕೇಳಿದ್ದಾರೆ, ಮತ್ತೆ ಅಲ್ಲೆಲ್ಲ ಸಿಂಪ್ಲಿಫೈ ಮಾಡಕ್ ಹೋದ್ರೆ ಲೆಂತ್ ಆಗ್ಬಿಡುತ್ತೆ ಇದು. ಅದಕ್ಕೆ ನೋಡಿ ಈ ರಿಸಲ್ಟ್ಸ್ ಎಲ್ಲ ಗೊತ್ತಿರಲೇಬೇಕಿದು. 0 to π/4 ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್, 0 to π/2 ಲಾಗ್ ಆಫ್ ಸೈನ್ ಎಕ್ಸ್, 0 to π/2 ಲಾಗ್ ಆಫ್ ಟ್ಯಾನ್ ಎಕ್ಸ್. ಹೌದಾ? ನೆಕ್ಸ್ಟ್ ಡಿ ಎಕ್ಸ್ ಬೈ ಡಿನಾಮಿನೇಟರ್ ನೋಡಿ ಯಾವ ತರ ಇದೆ, ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್. ಹೌದಾ? ನೋಡಿ ಇದು ಮೂರು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ನೋಡಿ π/2 ಇದೆ, ಅದಕ್ಕೆ π/2 ab ಬರ್ಕೊಂಡ್ವಿ. ಇಲ್ಲಿ ಪೈ ಇದೆ, ಅದಕ್ಕೆ ಇಲ್ಲಿ π/ab ಬರ್ಕೊಂಡಿದ್ವಿ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿರಲಿ ಅಷ್ಟೇ. ನೋಡಿ ನ್ಯೂಮರೇಟರ್ ಅಲ್ಲಿ ಏನಾದ್ರು ಎಕ್ಸ್ ಇತ್ತು ಅಂದ್ರೆ ಮಾತ್ರ π²/2ab ಬರುತ್ತೆ. ಹೌದಾ? ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಹಾಗೆ ನೋಡಿ ಈಗ 78 ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಹೇಳಿ, 0 to π/2 ಅದನ್ನ cot x whole power half by cot x whole power half plus tan x whole power half dx ಅಂದ್ರೆ ಇದು ಈ ತರ ಇದೆನಾ, 0 to π/2 co ratio power n by co ratio power n plus t ratio power n ತರ ಇದೆ. ಆ ತರ ಇತ್ತು ಅಂದ್ರೆ ಆನ್ಸರ್ ಯಾವಾಗಲೂ π/4 ಗೊತ್ತಿರಬೇಕು. ಅದಕ್ಕೆ ಆಪ್ಷನ್ ಸಿ ಬರುತ್ತಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 0 to π/2 ಲಾಗ್ ಟ್ಯಾನ್ ಎಕ್ಸ್ ಡೈರೆಕ್ಟ್ ವ್ಯಾಲ್ಯೂ ಹೇಳಿದ್ವಿ. ಹೌದಾ? ಇದನ್ನು ಇಂಪಾರ್ಟೆಂಟ್. 0 to π/2 ಲಾಗ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಯಾವಾಗಲೂ 0. ಅದೇ ಲಾಗ್ ಸೈನ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ π/2 ಲಾಗ್ 1/2, ಲಾಗ್ ಕಾಸ್ ಎಕ್ಸ್ ಇದ್ದನ್ನು π/2 ಲಾಗ್ 1/2. ಹೌದಾ? ನೋಡಿ ಇಲ್ಲಿದೆ. ಇದು ಮೂರು ರಿಸಲ್ಟ್ ಇಂಪಾರ್ಟೆಂಟ್. ಎಷ್ಟೊಂದ್ ಸಲ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ನೆಕ್ಸ್ಟ್ ಒಂದು ಡೈರೆಕ್ಟ್ ಬರೀಬೋದಲ್ಲ 80.
ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅಂತ ಗೊತ್ತಿರ್ಬೇಕಷ್ಟೇ. 0 to pi by 2 sin power 3 by 2 x dx by cos power 3 by 2 x plus sin power 3 by 2 x. ನೋಡಿ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೈನ್ ನ ನಾನು ಟಿ ರೇಷಿಯೋ, ಕಾಸ್ ನ ಕೋ ರೇಷಿಯೋ ಅನ್ಕೊಂಡೆ ಅಂದ್ರೆ 0 to pi by 2 t power n by ಕೋ ಪವರ್ ಎನ್ ಪ್ಲಸ್ ಟಿ ಪವರ್ ಎನ್ ತರ ಇದೆ. ಅದು ಈ ತರ ಇತ್ತು ಅನ್ನೋ ಆನ್ಸರ್ ಯಾವಾಗಲೂ ಪೈ ಬೈ 4 ಅಂತ ಹೇಳ್ತಿದ್ವಿ. ಆಪ್ಷನ್ ಡಿ. ಹೌದಾ? ಈ ತರದೆಲ್ಲ ಕೇಳ್ತಾ ಇದ್ರು ಅಂದ್ರೆ ಡೈರೆಕ್ಟ್ ಆಗಿ ಬರೀಬೇಕು. ನೋಡಿ 81 ರಿಸಲ್ಟ್ ಹೇಳಿದ್ವಿ, ಇಂಪಾರ್ಟೆಂಟ್. 0 to pi by 4 ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಥೀಟಾ ಡಿ ಥೀಟಾ. ಹೌದಾ? ಈ ತರ ಇತ್ತು ಅಂದ್ರೆ ಪೈ ಬೈ 8 ಲಾಗ್ 2 ಅಂತ ಹೇಳಿದ್ವಿ. ಇಲ್ಲಿದೆ ನೋಡಿ. ಹೌದಾ? ಡೈರೆಕ್ಟ್ ಆನ್ಸರ್ ಏನ್ ಬರೀಬಹುದು ಇದಕ್ಕೆ? ಪೈ ಬೈ 8 ಲಾಗ್ 2 ಅಂದ್ರೆ ಆಪ್ಷನ್ ಸಿ ಬರುತ್ತಾ? ಹೌದಾ? ನೆಕ್ಸ್ಟ್ ನೋಡಿ, ಅದಕ್ಕೊಂದು ಪ್ರಾಪರ್ಟಿ ಗೊತ್ತಿರ್ಬೇಕು. 82ಗೆ ನಮಗೆ ಏನ್ ಗೊತ್ತಿರೋದು ಅಂದ್ರೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ f of dx is equal to 0 if f of x is odd function ಅಂತ ಹೇಳ್ತೀವಿ. ಅದೇ ನಮಗೆ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಎ ಟು ಎ f of dx is equal to 2 into 0 to a f of x dx ತಗೊಂಡ್ವಿ ಅಂದ್ರೆ if f of x is even function ಅಂತ ಹೇಳ್ತೀವಿ. ಹೌದಾ? ನೋಡಿ ಗೊತ್ತಿರ್ಬೇಕು ಇದನ್ನು. ಈ ತರದ್ದು ಎಷ್ಟೊಂದ್ಸಲ ಕೇಳ್ತಾ ಇದ್ದಾರೆ. ಆಡ್ ಫಂಕ್ಷನ್ ಇತ್ತು ಅಂದ್ರೆ 0, ಈವನ್ ಫಂಕ್ಷನ್ ಇತ್ತು ಅಂದ್ರೆ 2 into 0 to a ಬರಿತೀವಿ. ಹೌದಾ? ಸರ್ ನೋಡಿ 82 ಇಂಟಿಗ್ರೇಷನ್ ಫ್ರಮ್ ಮೈನಸ್ ಹಾಫ್ ಟು ಹಾಫ್ cos x into log of 1 minus x log of 1 minus x by 1 plus x dx. ಹೌದಾ? ನೋಡಿ ಈಗ ಲೆಟ್ f of x is equal to cos x into log of 1 minus x by 1 plus x dx. ಹೌದಾ? ನೋಡಿ ಆಲ್ರೆಡಿ ಆಡ್ ಫಂಕ್ಷನ್ ಈವನ್ ಫಂಕ್ಷನ್ ನ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್ ಅಲ್ಲಿ ಮಾಡ್ಕೊಂಡಿದ್ವಿ. ಜಸ್ಟ್ ಐಡಿಯಾ ಗೊತ್ತಿರಲಿ. ನಾವು ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ? ಕಾಸ್ ಆಫ್ ಮೈನಸ್ ಎಕ್ಸ್ ಇಂಟು ಲಾಗ್ ಆಫ್ 1 ಮೈನಸ್ ಆಫ್ ಮೈನಸ್ ಅಂದ್ರೆ 1 ಪ್ಲಸ್ ಎಕ್ಸ್ ಬೈ 1 ಮೈನಸ್ ಎಕ್ಸ್ ಬಂತು. ಹೌದಾ? ಇಷ್ಟೇ ತಗೊಂಡಿರ್ತೀವಿ. ಕಾಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಎಲ್ಲ, ಬಿಕಾಸ್ ಕಾಸ್ ಎಕ್ಸ್ ಇಸ್ ಪಾಸಿಟಿವ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಮೈನಸ್ ಎಕ್ಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಹೌದಾ? ನಮಗೆ ಇದು ಗೊತ್ತಿರ್ಬೇಕು ರಿಸಲ್ಟ್. ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ. ಹೌದಾ? ನೆಕ್ಸ್ಟ್ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದ್ರೆ ಪವರ್ ಅಲ್ಲಿ -1 ತಗೋಬೇಕಲ್ಲ. ಯಾಕಂದ್ರೆ ಎದು ರೆಸಿಪ್ರೋಕಲ್ ನಾವು 1/a ಬರ್ಕೊಂಡ್ವಿ ಅಂದ್ರೆ ಪವರ್ ಅಲ್ಲಿ -1 ಬರಿಬಹುದು. ಹೌದಾ? ಅದಕ್ಕೆ ಇದು ಐಡಿಯಾ ಗೊತ್ತಿರ್ಬೇಕು. ರೆಸಿಪ್ರೋಕಲ್ ಮಾಡ್ಕೊಂಡ್ವಿ ಅಂದ್ರೆ ಪವರ್ ಅಲ್ಲಿ ಏನ್ ಬರ್ಕೊಂತೀವಿ ನಾವು? -1 ಬರಿತೀವಿ ಅಷ್ಟೇ. ಹೌದಾ? ಇದು ಲಾಗ್ ಎಂ ಪವರ್ ಎನ್ ತರ ಇದೆ ಈಗ ಇದು. ಹಾಗಾದ್ರೆ -1 ಈ ಕಡೆ ತಗೊಂಡೆ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ 1 ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಆಯ್ತು. ಅಂದ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದಲ್ಲ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಿದೆ ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಆಡ್ ಆಗುತ್ತೆ. ಆಡ್ ಆಗುತ್ತೆ ಅಂದ್ರೆ ಇಂಟಿಗ್ರೇಷನ್ ವ್ಯಾಲ್ಯೂ ಏನಾಗ್ಬಿಡುತ್ತೆ? 0. ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 83 ಇಂಟಿಗ್ರೇಷನ್ ಫ್ರಮ್ -1 to 1 ಮಾಡ್ಯುಲಸ್ ಆಫ್ 1 ಮೈನಸ್ ಎಕ್ಸ್ ಡಿ ಎಕ್ಸ್. ಹೌದಾ? ನೋಡಿ ಈ ತರದ್ದು ಮಾಡ್ಕೊಂಡಿರ್ತೀವಿ. ಯಾವಾಗ್ಲೂ ಯಾವ ತರ ಸ್ಪ್ಲಿಟ್ ಮಾಡಬೇಕು ಅಂತ ಹೇಳಿದ್ವಿ ಅಂದ್ರೆ ಇದು ಎಲ್ 0 ಆಗುತ್ತೆ ಅಲ್ಲಿ ಸ್ಪ್ಲಿಟ್ ಮಾಡ್ಬೇಕು. ಹೌದಾ? ಈಗ ನೋಡಿ 1 ಮೈನಸ್ ಎಕ್ಸ್ ಈಕ್ವಲ್ ಟು 0 ತಗೊಂಡೆ ಅಂದ್ರೆ ಎಕ್ಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? 1 ಮೈನಸ್ ಎಕ್ಸ್ ಈಕ್ವಲ್ ಟು 0 ತಗೊಂಡೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ.
ಯಾಕೆ ನೋಡಿ 1 ಹತ್ರ ಸ್ಪ್ಲಿಟ್ ಮಾಡಬೇಕು, ಆದ್ರೆ ಅಲ್ಲೆಲ್ಲೂ 1 ಇಲ್ಲೇ ಇಲ್ಲ ಅಲ್ಲಿ, ಹೌದಾ? ಡೈರೆಕ್ಟ್ ಆಗಿ ಹಾಗಾದ್ರೆ ಇದನ್ನ ಹೇಗೆ ಬರೀತೀವಿ ಅಂದ್ರೆ -1 to 1 ಹತ್ರ ಕೊಟ್ಟಿರೋ ಫಂಕ್ಷನ್ ಏನು, ಮಾಡ್ಲಸ್ ಆಫ್ 1 ಮೈನಸ್ ಎಕ್ಸ್, ಹೌದಾ? ನೋಡಿ -1 to 1 ಒಳಗೆ ಇಲ್ಲಿ ಯಾವುದೇ ವ್ಯಾಲ್ಯೂ ಬರ್ಕೊಳ್ಳಿ, ಇದೇನಾಗಿರುತ್ತೆ ಅಂದ್ರೆ ಇದು ಪಾಸಿಟಿವ್ನೇ ಆಗಿರುತ್ತೆ. ಯಾಕಂದ್ರೆ 1 ಬರ್ಕೊಂಡಾಗ ಮಾತ್ರ 0 ಬರುತ್ತೆ, 1 ಕಿಂತ ಕಮ್ಮಿ ಬರ್ಕೊಂಡೆ ಅಂದ್ರೆ ಅದು ಯಾವಾಗ್ಲೂ ಪಾಸಿಟಿವ್ ಇರುತ್ತೆ, ಹೌದಾ? ಅಂದ್ರೆ ಇದು ಯಾವಾಗ್ಲೂ ಪಾಸಿಟಿವ್ ಇರುತ್ತೆ ಅಂದ್ರೆ ಅಲ್ಲಿ ಏನಿರುತ್ತಲ್ಲ ಅದನ್ನೇ ಡೈರೆಕ್ಟ್ ಆಗಿ ಬರೀಬಹುದು. ಅಂದ್ರೆ 1 ಮೈನಸ್ ಎಕ್ಸ್ ಇದೆ, ಅದಕ್ಕೆ ಡೈರೆಕ್ಟ್ 1 ಮೈನಸ್ ಎಕ್ಸ್ ಬರೀಬಹುದು, ಹೌದಾ? ನೆಗೆಟಿವ್ ಏನಾದ್ರು ಇತ್ತು ಅಂದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಆಯ್ತಲ್ಲ? ಹಾಗಾದ್ರೆ ಇಲ್ಲಿ -1 to 1 1 dx ಮೈನಸ್ -1 to 1 x dx, ಹೌದಾ? ಇಂಟಿಗ್ರೇಷನ್ ಆಫ್ 1 ಅಂದ್ರೆ x ಫ್ರಮ್ -1 to 1, ಇಂಟಿಗ್ರೇಷನ್ ಆಫ್ x ಅಂದ್ರೆ x ಸ್ಕ್ವೇರ್ ಬೈ 2 ಫ್ರಮ್ -1 to 1. ಇದು 1 ಮೈನಸ್ ಆಫ್ -1 ಬಂತು, -1/2 ಕಾನ್ಸ್ಟೆಂಟ್, 1 ಸ್ಕ್ವೇರ್ ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್, ಅಂದ್ರೆ ಇದು 1 + 1 ಮೈನಸ್ ಹಾಫ್ ಇಂಟು 1 ಮೈನಸ್ 1 ಆಗುತ್ತೆ. ಯಾಕಂದ್ರೆ -1 ಸ್ಕ್ವೇರ್ ಅಂದ್ರೆ +1 ಅಲ್ಲ, ಇವೆರಡು ಕ್ಯಾನ್ಸಲ್ ಆಗಿ 0 ಆಯ್ತು, 2 - 0 ಆಗ್ಬಿಟ್ಟು ಆನ್ಸರ್ 2 ಬರುತ್ತೆ. ಆಪ್ಷನ್ ಸಿ ಬರುತ್ತೆ. ನೋಡಿ ಯಾವ ಪಾಯಿಂಟ್ ಹತ್ರ 0 ಆಗುತ್ತೆ ಅಂತ ನೋಡ್ಕೋಬೇಕು. ಇದು 1 ಹತ್ರ 0 ಆಗುತ್ತೆ, ಆಲ್ರೆಡಿ ಇಲ್ಲಿ 1 ಇದೆ, ಅದಕ್ಕೆ ಏನು ಸ್ಪ್ಲಿಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಮಾಡ್ಕೊಂತೀವಿ. ಇಲ್ಲ ಅಂದ್ರೆ ಮತ್ತೆ ಸ್ಪ್ಲಿಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ನೋಡಿ, ಅಥವಾ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು, ಬರೀ ಮಾಡ್ ಎಕ್ಸ್ ಇದ್ರೆ ಯೂಸ್ ಮಾಡಿದ್ನ. ಇಂಟಿಗ್ರೇಷನ್ ಆಫ್ ಮಾಡ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಹಾಫ್ ಇಂಟು ಎಕ್ಸ್ ಮಾಡ್ ಎಕ್ಸ್, ಇದನ್ನು ಯೂಸ್ ಮಾಡ್ಬೋದು. ಈ ಫಾರ್ಮ್ಯಾಟ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಮತ್ ನೋಡಿ ಮಾಡ್ ಎಕ್ಸ್ ಇದ್ರೆ ಅಷ್ಟೇ ಮಾಡ್ಬೋದು, ಮಾಡ್ ಕಾಸ್ ಎಕ್ಸ್ ಅದಕ್ಕೆಲ್ಲ ಇದನ್ನ ಬರಲ್ಲ ಒಂದು ಫಾರ್ಮುಲಾ. ಯಾಕಂದ್ರೆ ನೋಡಿ ನೆಕ್ಸ್ಟ್ ಒನ್ ಇಂಟಿಗ್ರೇಷನ್ ಫ್ರಮ್ 0 to π ಮಾಡ್ ಕಾಸ್ ಎಕ್ಸ್ ಡಿ ಎಕ್ಸ್ ಇದೆ, ಹೌದಾ? ನೋಡಿ ಇದನ್ನ ಡೈರೆಕ್ಟ್ ಆಗಿ ಮಾಡಕ್ ಬರಲ್ಲ, ಮತ್ತೆ ಎಲ್ 0 ಆಗುತ್ತೆ ಚೆಕ್ ಮಾಡ್ಬೇಕು. ಕಾಸ್ ಎಕ್ಸ್ ಎಲ್ 0 ಆಗುತ್ತೆ, ಎಕ್ಸ್ π/2 ಆದ್ರೆ 0 ಆಗುತ್ತಾನೆ, ಅದಕ್ಕೆ ಇದು π/2 ಹತ್ರ ಸ್ಪ್ಲಿಟ್ ಮಾಡ್ಬೇಕಿತ್ತ. 0 to π/2 mod cos x dx ಪ್ಲಸ್ π/2 to π mod cos x dx, ಈ ತರ ಸ್ಪ್ಲಿಟ್ ಮಾಡ್ಕೋಬೇಕು. ಇದು ನೋಡಿ 0 to π/2 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ತಾನೆ, ಹೌದಾ? ಇದು ಫಸ್ಟ್ ಕ್ವಾಡ್ರೆಂಟ್, ಇದು π/2 to π ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ಹೌದಾ? ನೋಡಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ ಅಂದ್ರೆ ಆಸ್ ಇಟ್ ಈಸ್ ಅಲ್ಲ, 0 to π/2 cos x dx. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಇರುತ್ತಾನೆ, ಅದಕ್ಕೆ ಇಲ್ಲಿ ಏನ್ ಬೈತೀವಿ ಅಂದ್ರೆ π/2 to π ಮೈನಸ್ cos x dx, ಹೌದಾ? ಈ ನೋಡಿ cos x ಇಂಟಿಗ್ರೇಷನ್ sin x ಅಲ್ಲ, ಫ್ರಮ್ 0 to π/2 ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ cos x ಇಂಟಿಗ್ರೇಷನ್ sin x ಫ್ರಮ್ π/2 to π. ಹಾಗಾದ್ರೆ ಸೈನ್ π/2 ಮೈನಸ್ sin 0 ಮೈನಸ್ ಆಫ್ sin π ಮೈನಸ್ sin π/2. ಈ ಸಿಂಪ್ಲಿಫೈ ಮಾಡಬೇಕು. sin 90 ಡಿಗ್ರಿ ಅಂದ್ರೆ 1 ಮೈನಸ್ 0 ಮೈನಸ್ ಆಫ್ 0 ಮೈನಸ್ 1 ಅಂದ್ರೆ 1 ಮೈನಸ್ 0 ಮೈನಸ್ 0 ಪ್ಲಸ್ 1 1 ಪ್ಲಸ್ 1 ಅಂದ್ರೆ ಆನ್ಸರು 2, ಹೌದಾ? ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 85. ಇಂಟಿಗ್ರೇಷನ್ ಫ್ರಮ್ -1 to 1 sin ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಇಲ್ಲಿ ನೋಡಿ -1 to 1 ಇದೆ ಅಂದ್ರೆ ಆಡ್ ಈವನ್ ಚೆಕ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಈಸಿ ಆಗುತ್ತೆ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು sin ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್, ಹೌದಾ? ಹಾಗಾದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ ಅಂದ್ರೆ sin ಕ್ಯೂಬ್ ಮೈನಸ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಮೈನಸ್ ಎಕ್ಸ್, ಹೌದಾ? ಸೈನ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಸೈನ್ ಎಕ್ಸ್, ಕಾಸ್ ಆಫ್ ಮೈನಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್, ಹೌದಾ?
ಯಾಕಂದ್ರೆ ಮೈನಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್, ಸಾರಿ ಪಾಸಿಟಿವ್, ಸೈನ್ ನೆಗೆಟಿವ್ ಇರುತ್ತೆ, ಹೌದಾ? ಈಗ ಮೈನಸ್ ಕ್ಯೂಬ್ ಅಂದ್ರೆ ಮೈನಸ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಬಂತು, ಹೌದಾ? ನೋಡಿ, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ತಾ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಆಡ್ ಫಂಕ್ಷನ್ ಆಯ್ತು. ನೋಡಿ, ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಆಡ್ ಫಂಕ್ಷನ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ವ್ಯಾಲ್ಯೂ 0 ಬರೀಬಹುದು. Therefore I is equal to integration from minus 1 to 1 sin cube x into cos square x dx is equal to 0. The option A ಬರುತ್ತೆ. ನೋಡಿ, ನೆಕ್ಸ್ಟ್ ಒನ್ ರಿಸಲ್ಟ್ ಅದು. ರಿಸಲ್ಟ್ ತರ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಆಗುತ್ತೆ. ನೋಟ್ ಗೊತ್ತಿರ್ಬೇಕು ನೋಡಿ. ನೋಡಿ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನ ಏನ್ ಬರ್ಕೊಂತೀವಿ ಅಂದ್ರೆ ಎ ಪ್ಲಸ್ ಬಿ ಬೈ 2 ಬರಿತಾ ಇದೀನಿ. ಅಂದ್ರೆ ನೋಡಿ, ಇಲ್ಲಿ ಯಾವಾಗ ಈ ತರ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಎಕ್ಸ್ ಇರ್ಬೇಕು, ಎಕ್ಸ್ ನ ರಿಮೂವ್ ಮಾಡೋದಕ್ಕೆ ಈ ತರ ಬರಿತೀವಿ ಅಷ್ಟೇ. ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರಿತೀವಿ. ಆದ್ರೆ ಇದು ಬರಿಬೇಕು ಅಂದ್ರೆ ಇಫ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇರ್ಬೇಕು. ನೋಡಿ, ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇದನ್ನು ಪ್ರೂವ್ ಮಾಡಬಹುದು. ಅದೇ ಡೈರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಎಷ್ಟೊಂದ್ ಕಡೆ ಯೂಸ್ ಮಾಡಬಹುದು, ಆಯ್ತಲ್ಲ? ಅಂದ್ರೆ ಎಕ್ಸ್ ನ ರಿಮೂವ್ ಮಾಡಬೇಕು ಅಂದ್ರೆ ಎ ಪ್ಲಸ್ ಬಿ ಬೈ 2 ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2 ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಬರ್ಕೊಂತೀವಿ, ಹೌದಾ? ಹಾಗೆ ನೋಡಿ, ಇಲ್ಲಿ ಅದೇನೇ ರಿಸಲ್ಟ್ ಕೊಟ್ಟಿದ್ದಾರೆ ಅಷ್ಟೇ 86 ಗೆ. ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದೊಂದು ಪ್ರಾಪರ್ಟಿ ಅಷ್ಟೇ. ಎಕ್ಸ್ ರಿಮೂವ್ ಮಾಡ್ಕೊಂಡ್ವಿ ಅಂದ್ರೆ ಇದೇನ್ ಬರೀಬಹುದು, ಎ ಪ್ಲಸ್ ಬಿ ಬೈ 2 ಇಂಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ನೆಕ್ಸ್ಟ್ ನೋಡಿ, 87 ಡಿಫರೆಂಟ್ ಇದೆ. ಇಂಟಿಗ್ರೇಷನ್ ಫ್ರಮ್ 0 to 1 tan inverse of 1 by x square minus x plus 1 dx, ಹೌದಾ? ನೋಡಿ, ಈಗ ಡಿನಾಮಿನೇಟರ್ ನ ಈ ತರ ಚೇಂಜ್ ಮಾಡಕ್ ಟ್ರೈ ಮಾಡ್ತೀವಿ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ವೈ. ಈ ಫಾರ್ಮುಲಾ ಗೊತ್ತಿರಬೇಕು. ಅದಕ್ಕೆ ನೋಡಿ, ಈಗ ಇಲ್ಲಿ ಏನ್ ಬರ್ಕೊಂತೀನಿ ಇದನ್ನ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಅಂತ ಬರಿಬೋದಲ್ಲ ಅದನ್ನ. ಹಾಗಾದ್ರೆ ಅದನ್ನ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಅದು ಎಕ್ಸ್ ಮೈನಸ್ 1 ಬರಿಬೋದಾ? ಈ ನೋಡಿ, ನ್ಯೂಮರೇಟರ್ ಅಲ್ಲಿರೋ 1 ಅನ್ನ ಎಕ್ಸ್ ಮೈನಸ್ ಆಫ್ ಎಕ್ಸ್ ಮೈನಸ್ 1 ಬರಿಬೋದಾ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ 1 ಬರುತ್ತಲ್ಲ. ಈ ನೋಡಿ, ಇದು ಆರ್ ಎಚ್ ಎಸ್ ತರ ಇದೆ ತಾನೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 1 ಪ್ಲಸ್ ಎಕ್ಸ್ ವೈ. ಇದು ಎಕ್ಸ್, ಇದು ವೈ, ಹೌದಾ? ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಅಂತ ಬರಿಬಹುದು. ನೋಡಿ, ಈ ತರ ಬರ್ಕೊಂಡ್ವಿ ಅಂದ್ರೆ ಅದು ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ನೋಡಿ, ನಾವು ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to 1 ಅದನ್ನ ಹೇಗೆ ಬರಿಬಹುದು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಡಿ ಎಕ್ಸ್, ಹೌದಾ? ಇದನ್ನ 1 ಅಂತ ತಗೊಂತೀವಿ. ನೆಕ್ಸ್ಟ್ ನೋಡಿ, ನಮಗೆ ಈ ಪ್ರಾಪರ್ಟಿ ಗೊತ್ತಿದೆ. ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಅಂತ ಬರೀಬಹುದು, ಹೌದಾ? ನೋಡಿ, ಈ ಪ್ರಾಪರ್ಟಿನ ಡೈರೆಕ್ಟ್ ಆಗಿ ಇದಕ್ಕೆ ಅಪ್ಲೈ ಮಾಡಿದೆ ಅಂದ್ರೆ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು 0 to 1. ಎಕ್ಸ್ ಇರೋ ಜಾಗದಲ್ಲಿ 1 ಮೈನಸ್ ಎಕ್ಸ್ ಬರೀಬಹುದು ತಾನೆ. ಇಲ್ಲಿ ನೋಡಿ, ಎಕ್ಸ್ ಇರೋ ಜಾಗದಲ್ಲಿ ಎ ಮೈನಸ್ ಎಕ್ಸ್ ಬರೀತಾ ಇದೀವಿ.
ಅದೇ ತರ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ 1 ಮೈನಸ್ 1, ಯಾಕಂದ್ರೆ ಎ ಇರೋ ಪ್ಲೇಸ್ ಅಲ್ಲಿ 1 ಇದೆ. ಹಾಗಾದ್ರೆ ಇದು 1 ಮೈನಸ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ 1 ಮೈನಸ್ ಎಕ್ಸ್ ಬರೀಬೋದಲ್ಲ, 1 ಮೈನಸ್ ಎಕ್ಸ್ ಮೈನಸ್ 1 ಡಿ ಎಕ್ಸ್. ಹೌದಾ? ನೆಕ್ಸ್ಟ್ ನೋಡಿ, I is equal to integration from 0 to 1 tan inverse of 1 minus x. ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಅದಕ್ಕೆ ಮೈನಸ್ ಆಫ್ ಮೈನಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್. ಹೌದಾ? ಇದನ್ನು 2 ಅಂತ ತಗೊಂತೀವಿ. ಇದು ನೋಡಿ, ಎರಡು ಈಕ್ವೇಶನ್ ಆಡ್ ಮಾಡ್ಬೇಕೀಗ. ಅಂದ್ರೆ ಈಕ್ವೇಶನ್ 1 ಪ್ಲಸ್ ಈಕ್ವೇಶನ್ 2. ಅವಾಗ ಇಲ್ಲಿ ಏನೇನು ಬರುತ್ತೆ? I plus I is equal to 0 to 1. ಈಕ್ವೇಶನ್ 1 ಅಲ್ಲಿ tan inverse of x minus tan inverse of x minus 1 ಇದೆ. ಈಕ್ವೇಶನ್ 2 ಅಲ್ಲಿ tan inverse of 1 minus x plus tan inverse of x dx ಇದೆ. ಹೌದಾ? ನೋಡಿ, ಏನು ಕ್ಯಾನ್ಸಲ್ ಅಂತೂ ಆಗಲ್ಲ ಇಲ್ಲಿ. ನೋಡಿ, ಏನು ಕ್ಯಾನ್ಸಲ್ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೋಬೇಕು. ಏನಾದ್ರು ಕ್ಯಾನ್ಸಲ್ ಆಗಿತ್ತು ಅಂದ್ರೆ ನಮ್ಗೆ ಯೂಸ್ ಆಗೋದು. ಕ್ಯಾನ್ಸಲ್ ಆಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ನೋಡಿ, ಈಗ I plus I ಅಂದ್ರೆ 2i is equal to integration from 0 to 1 tan inverse of x plus tan inverse of x ಅಂದ್ರೆ 2 into tan inverse of x ಬರುತ್ತಲ್ಲ. ನೋಡಿ, ಇದನ್ನ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಹಾಗೆ ಬರೀತೀನಿ. ಇದ್ರಲ್ಲಿ ಮೈನಸ್ ಕಾಮನ್ ತಗೊಂಡೆ ಅಂದ್ರೆ ಇದು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 1 ಡಿ ಎಕ್ಸ್ ಆಯ್ತು. ಹೌದಾ? ಹಾಗಾದ್ರೆ ಇಲ್ಲಿ 2i is equal to integration from 0 to 1 2 into tan inverse of x minus minus ಅಂದ್ರೆ minus 2 into tan inverse x minus 1 dx. ಹೌದಾ? 2 ಹೊರಗೆ ತಗೊಂಡೆ ಅಂದ್ರೆ 2 2 ಕ್ಯಾನ್ಸಲ್ ಆಗಿ ಇಲ್ಲಿ I is equal to 0 to 1 tan inverse of x minus tan inverse of x minus 1 dx. ಹೌದಾ? ಅಂದ್ರೆ ಇಲ್ಲಿ ಏನು ಕ್ಯಾನ್ಸಲ್ ಆಗ್ಲಿಲ್ಲ ಅಷ್ಟೇ. ನೋಡಿ, ಐಡಿಯಾ ಗೊತ್ತಿರ್ಲಿ, ಒಂದೊಂದ್ಸಲ ಕ್ಯಾನ್ಸಲ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಈ ನೋಡಿ, ಇಲ್ಲಿ ಸ್ಪ್ಲಿಟ್ ಮಾಡ್ತೀನಿ. ಇದಕ್ಕೆ 0 to 1 tan inverse of x dx ಬರೀತೀನಿ, ಮೈನಸ್ 0 to 1 tan inverse of x minus 1 dx. ಹೌದಾ? ಈಗ I is equal to 0 to 1 tan inverse of x ಹಾಗೆ ಬರೀಬಹುದು. ನೋಡಿ, ಇದಕ್ಕೆ ಮಾತ್ರ ಪ್ರಾಪರ್ಟಿ ಅಪ್ಲೈ ಮಾಡಿದೆ ಅಂದ್ರೆ ಎಕ್ಸ್ ಬದಲಿ ಏನ್ ಬರಿತೀನಿ ನಾನು? 1 ಮೈನಸ್ ಎಕ್ಸ್ ಬರೀಬೋದು ತಾನೆ? 1 ಮೈನಸ್ ಎಕ್ಸ್ ಮೈನಸ್ 1 ಡಿ ಎಕ್ಸ್ ಬರೀಬೋದಾ? ನೋಡಿ, ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಕ್ಸ್ ಇರೋ ಜಾಗದಲ್ಲಿ 1 ಮೈನಸ್ ಎಕ್ಸ್ ಬರೀತಾ ಇದ್ದೀನಿ. ನೋಡಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. I is equal to 0 to 1 tan inverse of x dx. ಇದು ನೋಡಿ, ಮೈನಸ್ ಆಫ್ ಮೈನಸ್ ಪ್ಲಸ್ 0 to 1 tan inverse of x dx ಬರುತ್ತೆ. ಹೌದಾ? ಎರಡನ್ನ ಆಡ್ ಮಾಡಿದೆ ಅಂದ್ರೆ I is equal to 2 into 0 to 1 tan inverse of x dx. ಹೌದಾ? ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ಕೋಬೇಕು. ನೋಡಿ, tan inverse of x ಇನ್ ಇಂಟಿಗ್ರೇಷನ್ ಹೇಗೆ ಬರೀತಿದ್ವಿ ಅಂದ್ರೆ tan inverse of x into 1 dx. ಹೌದಾ? ಬೈಪಾಸ್ ಅಪ್ಲೈ ಮಾಡಬೇಕು. tan inverse of x ನ 1 ತಗೊಂತೀವಿ, ಇದನ್ನ ಸೆಕೆಂಡ್ ಫಂಕ್ಷನ್. ಹೌದಾ? ಹಾಗಾದ್ರೆ ಇಂಟಿಗ್ರೇಷನ್ ಮಾಡ್ಕೊಂಡ್ರೆ 2 ಇಂಟು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ 1 dx ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದ್ರೆ x, ಡಿರೈವೇಟಿವ್ ಆಫ್ tan inverse x ಅಂದ್ರೆ 1 by 1 plus x square ಫ್ರಮ್ 0 to 1 ಅಲ್ಲ. 2 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದ್ರೆ x ಆಗುತ್ತಲ್ಲ, ಅದಕ್ಕೆ x ಇಂಟು tan inverse ಆಫ್ x ಮೈನಸ್ ಇದಕ್ಕೆ ನೋಡಿ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಮಾಡ್ತೀವಿ. 2x by 1 plus x square dx. ಯಾಕೆ ಆ ತರ ಮಾಡ್ತಾ ಇರೋದು ಅಂದ್ರೆ
ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಇದೆ. ಆಲ್ರೆಡಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಒಂದ್ಸಲ ಮಾಡ್ಕೊಂಡಿದ್ವಿ. 2 ಇಂಟು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಹಾಫ್ ಇಂಟು ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ನ್ಯೂಮರೇಟರ್ ಇದೆಲ್ಲ, ಈಗ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫ್ರಮ್ 0 to 1. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ. ಅಪ್ಪರ್ ಲಿಮಿಟ್ ಅಂದ್ರೆ 1 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಹಾಫ್ ಇಂಟು ಲಾಗ್ 1 ಪ್ಲಸ್ 1 ಅಂದ್ರೆ 2 ಮೈನಸ್ ಲೋವರ್ ಲಿಮಿಟ್ ಅಂದ್ರೆ 0 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 0 ಪ್ಲಸ್ ಹಾಫ್ ಇಂಟು ಲಾಗ್ ಆಫ್ 1 ಪ್ಲಸ್ 0. ಹೌದಾ? 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಪೈ ಬೈ 4 ಮೈನಸ್ ಹಾಫ್ ಲಾಗ್ 2. ನೋಡಿ ಇವೆರಡು 0 ಆಗ್ಬಿಡುತ್ತೆ. ಮೈನಸ್ 0 ಪ್ಲಸ್ ಲಾಗ್ 1 ಅಂದ್ರೆ 0 ಅಲ್ಲ. 2 ಇಂದ ಏನಾದ್ರು ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಪೈ ಬೈ 2 ಮೈನಸ್ ಲಾಗ್ 2 ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು, ಇದಕ್ಕಾದ್ರೂ ಅಥವಾ ಇದಕ್ಕಾದ್ರೂ. ಎಕ್ಸ್ ಇರೋ ಜಾಗದಲ್ಲಿ ಡೈರೆಕ್ಟ್ ಆಗಿ 1 ಮೈನಸ್ ಎಕ್ಸ್ ಬರ್ಕೊಂಡು ಮಾಡ್ಬೋದು. ಯಾಕಂದ್ರೆ ನೋಡಿ ಇಲ್ಲಿ ಈಕ್ವೇಶನ್ 1 ಇಲ್ಲಿ ಮತ್ತೆ ರಿಪೀಟ್ ಆಯ್ತು. ಹೌದಾ? ಅಂದ್ರೆ ಇಲ್ಲಿ ಯಾಕೆ ರಿಪೀಟ್ ಆಗ್ತಿದೆ ಅಂದ್ರೆ ಏನು ಕ್ಯಾನ್ಸಲ್ ಆಗ್ಲಿಲ್ಲ. ಇಲ್ಲಿ ಏನಾದ್ರು ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಈಕ್ವೇಶನ್ 1 ಪ್ಲಸ್ 2 ಮಾಡಿದ್ವಲ್ಲ, ಇಲ್ಲೇ ಸಿಂಪ್ಲಿಫೈ ಆಗ್ಬಿಡುತ್ತೆ. ಏನು ಕ್ಯಾನ್ಸಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ ನಾವು ಯಾವ್ದಾದ್ರು ಒಂದೇ ಒಂದು ಟರ್ಮಿಗೆ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಅಂದ್ರೆ ಆನ್ಸರ್ ಪೈ ಬೈ 2 ಮೈನಸ್ ಲಾಗ್ 2 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ 88. ನೋಡಿ ಆ ತರದಕ್ಕೊಂದು ಡೈರೆಕ್ಟ್ ರಿಸಲ್ಟ್ ಬರುತ್ತೆ. ಇಂಪಾರ್ಟೆಂಟ್, ನಮಗೆ ಅದು ಗೊತ್ತಿರಬೇಕು. ನೋಡಿ ಇಂಟಿಗ್ರೇಷನ್ ಫ್ರಮ್ 0 to ಪೈ ಬೈ 2 ಇಂಟಿಗ್ರೇಷನ್ ಫ್ರಮ್ 0 to ಪೈ ಬೈ 2 ಸೈನ್ ಪವರ್ nx dx ಅಥವಾ 0 to ಪೈ ಬೈ 2 ಕಾಸ್ ಪವರ್ nx dx ವ್ಯಾಲ್ಯೂ. ನೋಡಿ ಯಾವಾಗ್ಲೂ ಏನ್ ಮಾಡ್ಕೊಂತೀವಿ ಅಂತೇಳಿ ನೋಡಿ ಯಾವ ತರ ಬರ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿ ಏನಿರುತ್ತಲ್ಲ ಅದಕ್ಕಿಂತ ಒಂದು ಕಮ್ಮಿ ಬರಿಬೇಕು. n ಮೈನಸ್ 1 ಬೈ n ಇಂಟು ನೆಕ್ಸ್ಟ್ ನೋಡಿ ಎಲ್ಲದರಲ್ಲೂ ಎರಡೆರಡು ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ. ಅದೇ n ಮೈನಸ್ 3 ಬೈ n ಮೈನಸ್ 2 ಇಂಟು n ಮೈನಸ್ 5 ಬೈ n ಮೈನಸ್ 4 ಈ ತರ ಬರಿತಾ ಹೋಗ್ಬೇಕು. ಲಾಸ್ಟಿಗೆ k ಅಂತ ಬರಿತೀವಿ. ವೇರ್ k is equal to pi by 2 if n is even, k is equal to 1 if n is odd ಅಂತ ಹೇಳ್ತೀವಿ. ನೋಡಿ ಇದು ಗೊತ್ತಿರ್ಬೇಕು ನಮಗೆ, ಈಸಿ ಇದೆ ನೋಡಿ. ಇದನ್ನೇ ಇನ್ನೊಂದು ಟೈಪ್ ಬರ್ಕೊಂತೀನಿ, ಜನರಲೈಸ್ ಮಾಡ್ಕೊಂಡು. ಎರಡನೇದು 0 to pi by 2a ಬರಿತಾ ಇದ್ದೀನಿ. sin n ax is equal to 0 to pi by 2a cos power n ax dx. ನೋಡಿ ಇವೆರಡದು ವ್ಯಾಲ್ಯೂ ಸೇಮ್ ಬರುತ್ತೆ. ಎಲ್ಲ ಐಡಿಯಾನು ಸೇಮೇ. ಯಾವ ತರ ಬರಿತೀವಿ ಅಂದ್ರೆ ನ್ಯೂಮರೇಟರ್ ಯಾವಾಗಲೂ n-ಕಿಂತ ಒಂದು ಕಮ್ಮಿ ಬರ್ಕೊಂಡು ನೆಕ್ಸ್ಟ್ ಎರಡೆರಡನ್ನ ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು. ಇಂಟು ಕೆ. ಆದ್ರೆ ಇಲ್ಲೊಂದು ಎಕ್ಸ್ಟ್ರಾ ಟರ್ಮ್ ಏನ್ ಬರುತ್ತೆ ಅಂದ್ರೆ ಇಂಟು, ಇಲ್ಲಿ ಎಕ್ಸ್ ಇನ್ ಕೋಎಫಿಷಿಯಂಟ್ ಎ ಇದೆ ತಾನೆ, ಅದಕ್ಕೆ ಇಲ್ಲಿ 1 by a1 ಬರಿಬೇಕು. ಮತ್ತೆಲ್ಲ ಸೇಮ್. ವೇರ್ ಕೆ ಈಕ್ವಲ್ ಟು ಪೈ ಬೈ 2 ಇಫ್ n is even, k is equal to 1 if n is odd. ಹೌದಾ? ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಇಂಟಿಗ್ರೇಷನ್ ಫ್ರಮ್ 0 to pi by 2 ಸೈನ್ ಪವರ್ 4x dx ಇತ್ತು ಅಂದ್ರೆ 4ಗಿಂತ ಒಂದು ಕಮ್ಮಿ ಬರಿಬೇಕು. ಅಂದ್ರೆ ಅಲ್ಲಿ 3 ಅಲ್ಲ, 3 by 4 ಇಂಟು ಎರಡು ಡಿಕ್ರೀಸ್ ಮಾಡಿದೆ ಅಂದ್ರೆ 1, ಇದರಲ್ಲೂ ಎರಡು ಡಿಕ್ರೀಸ್ ಮಾಡಿದೆ ಅಂದ್ರೆ 2. ನೆಕ್ಸ್ಟ್ ಏನಾದ್ರು ಡಿಕ್ರೀಸ್ ಮಾಡಕ್ ಹೋದೆ ಅಂದ್ರೆ 0 ಅಥವಾ ಈ ತರ ಬಂದ್ಬಿಡುತ್ತಾನೆ. 0 ನೆಗೆಟಿವ್ ನಂಬರ್ ಬರಬಾರ್ದು, ಅಲ್ಲಿ ತನಕ ಡಿಕ್ರೀಸ್ ಮಾಡಬೇಕು. ಇಂಟು 4 ಅಂದ್ರೆ ಈವನ್ ಅಲ್ಲ, ಈವನ್ ಇದೆ ಅಂದ್ರೆ ಇಲ್ಲಿ ಪೈ ಬೈ 2 ಬರಿತೀವಿ ಅಷ್ಟೇ. ಹೌದಾ? ಅಂದ್ರೆ ಇಲ್ಲಿ ಏನ್ ಬರುತ್ತೆ 3 pi by
4 to the 8, 8 to the 16. ಇದಕ್ಕೆ ಆನ್ಸರ್ ಇಷ್ಟು ಬರುತ್ತೆ. ನೋಡಿ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಈಗ ನಾವು 0 to pi by 10 into sin cube 5x dx ಇತ್ತು ಅನ್ಕೊಳ್ಳಿ. ನೋಡಿ ಇಲ್ಲಿ 5 ಇದೆ, 5 into 2 ಅಂತ ಹೇಳಿದ್ರೆ 10 ಅಲ್ಲಿ ಇದೆ ತಾನೆ, ಹೌದಾ? ಇಲ್ಲಿ ಏನಿರುತ್ತಲ್ಲ ಅದಕ್ಕೆ ಇಂಟು 2 ಮಾಡಿದಾಗ ಅದು ಇಲ್ಲಿ ನೀವು ಇಲ್ಲಿ ಬರಬೇಕು. ಆ ತರ ಇದೆ ಅಂದ್ರೆ ಡೈರೆಕ್ಟ್ ಆಗಿ 1/5 ಬರೆಯೋದು. ಫಸ್ಟ್ 1/5 ಬರ್ಕೊಂಡ್ಬಿಡೋದು. ನೆಕ್ಸ್ಟ್ ಸೇಮ್ 3 ಇದೆ ಅಂದ್ರೆ ಇಲ್ಲಿ 2/3 ಇಂಟು ಮತ್ತೆ ಇನ್ನೊಂದೇನಾದ್ರು ರೆಡ್ಯೂಸ್ ಮಾಡಕ್ ಹೋದ್ರೆ 0 ಬಂದ್ಬಿಡುತ್ತಲ್ಲ, ಹೌದಾ? ಯಾಕಂದ್ರೆ 2 ಇರೋದೇನಾಗ್ಬಿಡುತ್ತೆ ಅಲ್ಲಿ 0 ಆಗ್ಬಿಡುತ್ತೆ. ಅಂದ್ರೆ ಒಂದೇ ಒಂದು ಟರ್ಮ್ ಬರಿಬೇಕು, ಹೌದಾ? ನೆಕ್ಸ್ಟ್ ಆಡ್ ನಂಬರ್ ಇದೆ ಅಂದ್ರೆ 1 ಬರ್ಕೊಂತೀವಿ. ಅಂದ್ರೆ ಇದಕ್ಕೆ ಆನ್ಸರ್ 2/15 ಬರಿಬೋದು, ಆಯ್ತಲ್ಲ? ಈ ತರ ಡೈರೆಕ್ಟ್ ಆಗಿ ಬರಿತಾ ಹೋಗ್ಬೋದು. ಹಾಗೆ ನೋಡಿ ಈಗ 80ಗೆ 0 to pi by 2 sin power 5x dx. 5 ಇದೆ ಅಂದ್ರೆ ಇಲ್ಲಿ ಏನ್ ಬರೀತೀವಿ 4/5 ಇಂಟು 2 ರೆಡ್ಯೂಸ್ ಮಾಡಿದೆ ಅಂದ್ರೆ 2/3. ಮತ್ತೇನಾದ್ರು ರೆಡ್ಯೂಸ್ ಮಾಡಕ್ ಹೋದೆ ಅಂದ್ರೆ 0 ಬಂದ್ಬಿಡುತ್ತೆ, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡೋದು. ಇಂಟು ಆಡ್ ನಂಬರ್ ಇದೆ ಅಂದ್ರೆ 1 ಬರಿಬೇಕು. ಈವನ್ ನಂಬರ್ ಇತ್ತು ಅಂದ್ರೆ 5/2, ಆಡ್ ನಂಬರ್ ಇತ್ತು ಅಂದ್ರೆ 1. ಅದಕ್ಕೆ ಆನ್ಸರ್ 4 to the 8/15 ಬರುತ್ತೆ. ಅಂದ್ರೆ ಆಪ್ಷನ್ ಎ ಬರುತ್ತೆ. ಈಗ ರೂಲ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಒಂದು ನೋಡಿ 89, 0 to pi sin power 5 x/2 dx, ಹೌದಾ? ನೋಡಿ ಇಲ್ಲಿ x ಇನ್ ಕೋಎಫಿಷಿಯಂಟ್ 1/2 ಇದೆ, 2 into 1/2 ಅಂದ್ರೆ ಇಲ್ಲಿ 1 ಸರಿ ಇದೆ ತಾನೆ? ಅದ್ರ x ಇನ್ ಕೋಎಫಿಷಿಯಂಟ್ 1/2 ಇದೆ ಅಂದ್ರೆ ಫಸ್ಟ್ 2 ಬರ್ಕೊಂಡ್ಬಿಡ್ತೀನಿ. 5 ಇದೆ ಅಂದ್ರೆ 4/5 ಇಂಟು 2/3 ಬರುತ್ತೆ. ಆಡ್ ನಂಬರ್ ಇದೆ ಅಂದ್ರೆ 1. ಅಂದ್ರೆ ಆನ್ಸರ್ 4 to the 8, 8 to the 16/15 ಬರುತ್ತೆ. ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ನೋಡಿ ಯಾವ ತರ ಮಾಡ್ಕೊಂತ ಇದೀವಿ, ಐಡಿಯಾ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 90ಗೆ ಅದಕ್ಕೊಂದು ರಿಸಲ್ಟ್ ಗೊತ್ತಿರಲಿ. ಡಿಫರೆನ್ಶಿಯೇಷನ್ ಮಾಡೋದು. ನೋಡಿ ಇಫ್ f of x is equal to g of t to h of t, k of x dx ಇತ್ತು ಅನ್ಕೊಳ್ಳಿ. ಇವಾಗದ ದಟ್ ಇಂಪ್ಲೈಸ್ f dash of x is equal to, ಹೌದಾ? ಅದು ಈ ತರ ಇರುತ್ತೆ. ಇದು x ಆಗಿರುತ್ತೆ, ಯಾಕಂದ್ರೆ f of x ಅಲ್ಲ, ಇದನ್ನ t ತಗೊಂಡಿರ್ತೀನಿ. g of x into h of x of k of t dt. ನೋಡಿ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ f dash of x ನ ಡೈರೆಕ್ಟ್ ಆಗಿ ಹೇಗೆ ಬರಿತೀವಿ ಅಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡೋದು ಡೈರೆಕ್ಟ್ ಆಗಿ. ಅಂದ್ರೆ k of t ಬದಲಿ h of x ಮತ್ತೆ k of t ಬದಲಿ g of x, ಹೌದಾ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ತಾ ಇದೀವಿ. ಜೊತೆಗೆ ಚೈನ್ ರೂಲ್ ಯೂಸ್ ಮಾಡ್ಬೇಕು. ಅಂದ್ರೆ h of x ಇನ್ ಡಿಫರೆನ್ಶಿಯೇಷನ್ h dash of x, g of x ಇನ್ ಡಿಫರೆನ್ಶಿಯೇಷನ್ g dash of x. ಈ ತರ ಬರ್ಕೊಂತೀವಿ ಅಷ್ಟೇ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನೋಡಿ if f of x is equal to integration from sin x to cos x t square dt ಇತ್ತು ಅಂದ್ರೆ then f dash of x ಅಂದ್ರೆ ಏನ್ ಬರೀತೀವಿ, ಅಪ್ಪರ್ ಲಿಮಿಟ್ ಅಂದ್ರೆ cos square x ಮತ್ತೆ cos x ಇನ್ ಡಿಫರೆನ್ಶಿಯೇಷನ್ ಮೈನಸ್ sin x ಮೈನಸ್ ಲೋವರ್ ಲಿಮಿಟ್ ಅಂದ್ರೆ sin square x, ಯಾಕಂದ್ರೆ t ಸ್ಕ್ವೇರ್ ಇದೆ ಅದಕ್ಕೆ sin ಸ್ಕ್ವೇರ್, sin x ಇನ್ ಡಿಫರೆನ್ಶಿಯೇಷನ್ cos x. ಈ ತರ ಬರ್ಕೊಂತೀವಿ ಅಷ್ಟೇ, ಹೌದಾ? ನೋಡಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮತ್ತೆ ಏನ್ ಅಪ್ಲೈ ಮಾಡ್ತೀವಲ್ಲ ಅದನ್ನ ಚೈನ್ ರೂಲ್ ಪ್ರಕಾರ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು, ಆಯ್ತಲ್ಲ? ಈ ನೋಡಿ ಹಾಗಾದ್ರೆ 90ಗೆ if f of x is equal to integration from 0 to x t sin t dt then f dash of x ಅಂತ ಹೇಳಿದ್ರೆ ತಾನೆ. f dash of x ಅಂದ್ರೆ ಅಪ್ಪರ್ ಲಿಮಿಟ್ ಅಂದ್ರೆ x sin x, ಹೌದಾ? ಮತ್ತೆ x ಇಂದ ಡಿಫರೆನ್ಶಿಯೇಷನ್ 1
ಮೈನಸ್ ಲೋವರ್ ಲಿಮಿಟ್ ಅಂದ್ರೆ 0 sin 0, 0 ದ ಡಿಫ್ರೆನ್ಸಿಯೇಷನ್ 0 ಅಂದ್ರೆ ಆನ್ಸರ್ x ಇಂಟು ಸೈನ್ ಎಕ್ಸ್ ಬರುತ್ತೆ, ಆಪ್ಷನ್ ಬಿ ಬರುತ್ತಲ್ಲ. ನೋಡಿ ಈ ತರದ್ದು ಡೈರೆಕ್ಟ್ ಆಗಿ ಕೇಳ್ಬೋದು, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು. ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಇದ್ರಲ್ಲಿ ಒನ್ ಟೈಪ್ ಪ್ರಾಬ್ಲಮ್ ಮಿಸ್ ಆಗಿದೆ, ಅದು ಗೊತ್ತಿರಲಿ. ನೋಟ್ ಇಂಟಿಗ್ರೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಂತು ಅಂದ್ರೆ ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕು. ನೋಡಿ ಫಾರ್ ಎಕ್ಸಾಂಪಲ್, ಇಂಟಿಗ್ರೇಷನ್ ಫ್ರಮ್ 0 to 4 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಡಿ ಎಕ್ಸ್. ನೋಡಿ ಈ ತರದ್ ಏನಾದ್ರು ಇತ್ತು ಅಂದ್ರೆ ಇಂಟಿಜರ್ ಸ್ಪ್ಲಿಟ್ ಮಾಡ್ತಾ ಹೋಗ್ಬೇಕಿದ್ನ, ಅಂದ್ರೆ 0 to 1 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಡಿ ಎಕ್ಸ್ ಪ್ಲಸ್ 1 to 2 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 2 to 3 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 3 to 4 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಡಿ ಎಕ್ಸ್. ಹೌದಾ, ಈ ತರ ಮಾಡ್ಕೊಂಡೋಗಿ ನೋಡಿ 0 to 1 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಇಂದ ವ್ಯಾಲ್ಯೂ 0ನೇ ಇರುತ್ತೆ. ಹೌದಾ, ನೋಡಿ 0 to 1 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ವ್ಯಾಲ್ಯೂ ಏನೇ ಬಂದ್ರು ಅದೇನ್ ಬರಿತೀವಿ ನಾವು, 0ನೇ ಬರಿತೀವಿ. ಹೌದಾ, ಗೊತ್ತಿರಬೇಕು. ಅಂದ್ರೆ ಕಮ್ಮಿ ಇರುವಂತ ವ್ಯಾಲ್ಯೂ ಬರಿತಾ ಹೋಗ್ತೀವಿ ಇಂಟೀಜರ್ ಅಲ್ಲಿ. ಹೌದಾ, ಈ ನೆಕ್ಸ್ಟ್ 1 to 2 ಇತ್ತು ಅಂದ್ರೆ 1 ಬರುತ್ತಲ್ಲ, ಅದಕ್ಕೆ 1 ಡಿ ಎಕ್ಸ್. 2 to 3 ಏನೇ ವ್ಯಾಲ್ಯೂ ಇದ್ರು 2 ಬರುತ್ತೆ. 3 to 4 ಏನೇ ವ್ಯಾಲ್ಯೂ ಇದ್ರು 3 ಬರುತ್ತೆ. ಇನ್ನು ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಆಗೋಯ್ತು. 0 ಅಂತಿದೆ, ಅದಕ್ಕೆ 0. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಫ್ರಮ್ 1 to 2, ಇದು 2x ಫ್ರಮ್ 2 to 3, 3x ಫ್ರಮ್ 3 to 4. ಅಂದ್ರೆ ಈಗ 2 minus 1 plus 2 into 3 minus 2 plus 3 into 4 minus 3. ಹೌದಾ, ಹಾಗಾದ್ರೆ 2 minus 1 ಅಂದ್ರೆ 1 ಪ್ಲಸ್ 3 minus 2 ಅಂದ್ರೆ 1 ಪ್ಲಸ್ 4 minus 3 ಅಂದ್ರೆ 1, 3 4 5 6 ಬಂದಿದೆ. ಹೌದಾ, ಅಥವಾ ನೋಡಿ ಇದು ಡೈರೆಕ್ಟ್ ಆಗಿ ನೋಟ್ ಗೊತ್ತಿದ್ರು ಬರೀಬಹುದು. ಇಂಟಿಗ್ರೇಷನ್ ಫ್ರಮ್ 0 to n ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇನ್ ವ್ಯಾಲ್ಯೂ ಯಾವಾಗಲೂ n into n minus 1/2 ಬರುತ್ತೆ. ಇದು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ನೋಡಿ ಅಂದ್ರೆ 4 into 4 minus 1/2 ಅಂದ್ರೆ 4 into 3/2, 12/2 ಅಂದ್ರೆ ಡೈರೆಕ್ಟ್ ಆಗಿ 6 ಬರೀಬಹುದು. ಹೌದಾ, ಇದು ನೋಡಿ ಈ ಫಾರ್ಮುಲಾನು ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಹೌದಾ, ಅಂದ್ರೆ ಈ ಐಡಿಯಾನು ಗೊತ್ತಿರ್ಲಿ, ಈ ಐಡಿಯಾ ಯೂಸ್ ಮಾಡುವಂತದ್ದು ಕೇಳ್ತಾ ಇರ್ತಾರೆ, ಅದಕ್ಕೆ ಆಯ್ತಲ್ಲ. ನೋಡಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಂದ ಏನಾದ್ರು ಕೇಳಿದ್ರು ಅಂದ್ರೆ ಸ್ಪ್ಲಿಟ್ ಮಾಡ್ಕೊಂಡೆ ಸಿಂಪ್ಲಿಫೈ ಮಾಡಬೇಕು, ಡೈರೆಕ್ಟ್ ಆಗಿ ಮಾಡೋಕ್ ಬರಲ್ಲ. ಆಯ್ತಲ್ಲ. ಇದು ನೋಡಿ ಇನ್ನೊಂದು ಎಕ್ಸಾಂಪಲ್ ತಗೊಂಡಿರ್ತೀನಿ. ಇಂಟಿಗ್ರೇಷನ್ ಫ್ರಮ್ 1 to ಅಥವಾ 0 to 2.5 ತಗೊಂಡೆ ಅನ್ಕೊಳ್ಳಿ, ಬಾಕ್ಸ್ ಎಕ್ಸ್ ಡಿ ಎಕ್ಸ್. ನೋಡಿ ಇದನ್ನ ಡೈರೆಕ್ಟ್ ಆಗಿ ಬರೀಲಿಕ್ಕೆ ಬರಲ್ಲ, ಯಾವಾಗ್ಲೂ ಇಂಟೀಜರ್ ಹತ್ರನೇ ಸ್ಪ್ಲಿಟ್ ಮಾಡಬೇಕು. 0 to 1 ಬಾಕ್ಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 1 to 2 ಬಾಕ್ಸ್ ಎಕ್ಸ್ ಡಿ ಎಕ್ಸ್, ನೆಕ್ಸ್ಟ್ 2 to 2.5 ಬಾಕ್ಸ್ ಎಕ್ಸ್ ಡಿ ಎಕ್ಸ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತಿದ್ದು ಅಂದ್ರೆ ಇಲ್ಲಿ 0 to 1 ಬಾಕ್ಸ್ ಎಕ್ಸ್ ವ್ಯಾಲ್ಯೂ 0 ಆಗುತ್ತಲ್ಲ, 1 to 2 ಗೆ 1 ಆಗುತ್ತೆ, 2 to 2.5 ಗೆ 2 ಬರುತ್ತೆ. ಹೌದಾ, ಲೋವರ್ ಲಿಮಿಟ್ ಏನಿರುತ್ತೆ ಅದು ಬರ್ಕೊಳೋದು. ಇಂಟಿಗ್ರೇಷನ್ ಆಫ್ 0 ಅಂದ್ರೆ 0, 1 ಅಂದ್ರೆ ಎಕ್ಸ್ ಫ್ರಮ್ 1 to 2, 2 ಅಂದ್ರೆ 2 into ಎಕ್ಸ್ ಫ್ರಮ್ 2 to 2.5. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದ್ರೆ 2 minus 1, 2 into 2.5 minus 2 ಬಂತು. ಅಂದ್ರೆ ಇಲ್ಲಿ 0 plus 1 plus 2 into 2.5 minus 2 ಅಂದ್ರೆ 0.5. ಅಂದ್ರೆ ಆನ್ಸರ್ 1 plus 2 into 0.5 ಅಂದ್ರೆ 1 ಅಲ್ಲ, 1 plus 1 ಅಂದ್ರೆ 2 ಬರ್ತದೆ. ಹೌದಾ, ಅಂದ್ರೆ ಈಗ ಏನಾದ್ರು ಡೆಸಿಮಲ್ ತರ ಸ್ಪ್ಲಿಟ್ ಆಯ್ತು ಅಂದ್ರೆ ಇಲ್ಲಿ ಲಾಸ್ಟಿಗೆ ಒಂದು ಡೆಸಿಮಲ್ ಇನ್ ತಗೋಬೇಕು. ಯಾವಾಗಲೂ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಲ್ಲಿ ಏನಿರುತ್ತಲ್ಲ ಅದನ್ನೇ ಬರ್ಕೊಂತ ಹೋಗೋದು ವ್ಯಾಲ್ಯೂನ. ಹೌದಾ, ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ಕೊಂತೀವಿ. 0 to n ಇದ್ರೆ ಮಾತ್ರ ಈ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಅದರ್ ದನ್ 0 to n ಇತ್ತು ಅಂದ್ರೆ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟೆ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಆಯ್ತಲ್ಲ. ನೋಡಿ ಇಷ್ಟು ಓದ್ಕೊಂಡಿದ್ರೆ ಸಾಕು. ಬಟ್ ಇಂಟಿಗ್ರೇಷನ್ ಮತ್ತೊಂದ್ 2 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರುತ್ತೆ. ಮತ್ತೆ ಕಾಲೇಜಿಂದನೂ ಒಂದು ಮೆಟೀರಿಯಲ್ ಕೊಟ್ಟಿದಾರಲ್ಲ,
ಅದರಲ್ಲಿರೋದನ್ನು ಸಿಂಪ್ಲಿಫೈ ಮಾಡ್ಬೋದು. ಹೌದಾ, ಕಾಲೇಜಿಂದ ಕಂಪ್ಲೀಟ್ ಒಂದು ಬುಕ್ ಕೊಟ್ಟಿದ್ರು, ಅದರಲ್ಲಿರೋದು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೇದು.